ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಯಶೋಧ ಪೂಜಾರಿ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಅನಿಸುತ್ತೆ ನಿಜವಾಗ್ಲೂ ನಮಗೆ ನಿಜಕ್ಕೂ ಏನೇ ಸಮಸ್ಯೆ ಬಂದರೆ ಇಮಿಡಿಯೇಟಾಗಿ ಅದಕ್ಕೆ ಪರಿಹಾರ ಸಿಗುತ್ತಾ ಅಂತ ಒಂದು ಪ್ರಶ್ನೆ ನಿರಂತರವಾಗಿ ನಮ್ಮನ್ನು ಕಾಡ್ತಾನೇ ಇರುತ್ತೆ. ಯಾಕಪ್ಪ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನಿಸ್ಬಹುದು ನಿಮಗೆ. ಎಸ್, ಒಂದು ಹೆಣ್ಣಿನ ಮೇಲೆ ಆಗ್ತಿರುವಂಥ ಶೋಷಣೆ ಆಗಿರಬಹುದು, ಆಕೆ ಮೇಲೆ ಆಗ್ತಿರುವಂಥ ರೇಪ್ ಆಗಿರ್ಬೋದು, ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಆಗ್ತಿರುವಂಥ ಸಮಸ್ಯೆಗಳಾಗಿರ್ಬೋದು, ಇದಕ್ಕೆಲ್ಲವೂ ಕೂಡ ಸರಿಯಾದ ಪರಿಹಾರ ಇಲ್ಲ ಅನ್ನೋದು ಇವತ್ತು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ನಾವು ವೈಜ್ಞಾನಿಕವಾಗಿ ಎಷ್ಟೇ ಮುಂದುವರೆದ್ರೂ ಕೂಡ, ಎಜುಕೇಷನಲ್ಲಿ ಎಷ್ಟೇ ಮುಂದುವರೆದ್ರೂ ಕೂಡ ಇಂತಹ ಸಮಸ್ಯೆಗಳಿಗೆ ಖಂಡಿತವಾಗಿಯೂ ಪರಿಹಾರ ಇಲ್ಲ ಅಂತ ನನಗಂತೂ ಅನಿಸ್ತಾ ಇದೆ. ಸೊ ನಿಮ್ಗೆ ಗೊತ್ತೇ ಇದೆ, ಅಜಯ್ ರಾವ್ ಅವರು, ನಟ ಅಜಯ್ ರಾವ್ ಅವರು ಯಾವುದೇ ಸಿನಿಮಾ ಮಾಡಿದ್ರೂ ಕೂಡ ಸಾಮಾಜಿಕ ಕಳಕಳಿ ಇರುತ್ತೆ. ಇಡೀ ಕುಟುಂಬ ಕೂತ್ಕೊಂಡು ಆ ಸಿನಿಮಾನ ನೋಡಬಹುದು, ಒಂದು ಸಂದೇಶದ ಮೂಲಕ ಹೊರಗೆ ಹೋಗ್ಬೋದು, ಒಂದು ಹ್ಯಾಂಗ್ ಓವರ್ ಇದ್ದಿರುತ್ತೆ. ಏನಪ್ಪ ಅಂತೇಳಿ ಹಿಂಗಾಗ್ಬಾರ್ದಿತ್ತು ಅಂತ ಹೇಳಿ ನಾವು ಕೂಡ ಆ ಹ್ಯಾಂಗ್ ಓವರ್ ಮೂಲಕ ಹೊರಗೆ ಹೋಗ್ತೀವಿ. ಇದೀಗ ಅಜಯ್ ರಾವ್ ಅವರು ಹಬ್ಬ ಕಳೆದ ಬಳಿಕ ಒಂದು ಅದ್ಭುತವಾದ ಸಿನಿಮಾದ ಮೂಲಕ ನಮ್ಮನ್ನು ರಂಜಿಸೋದಕ್ಕೆ, ಜೊತೆಗೆ ಒಳ್ಳೆಯ ಸಂದೇಶವನ್ನು ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ನಿಮ್ಗೆ ಗೊತ್ತೇ ಇದೆ, ನೀವೆಲ್ಲರೂ ಕೂಡ ಸಾಕಷ್ಟು ದಿನಗಳಿಂದ ಪ್ರಶ್ನೆ ಕೇಳ್ತಾ ಇದ್ರಿ, ಯುದ್ಧಕಾಂಡ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಗುರು ಅಂತ ಹೇಳಿ. ಎಸ್, ಯುಗಾದಿ ಆದ ಬಳಿಕ ನಾವು ಯುದ್ಧಕಾಂಡ ಸಿನಿಮಾವನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಬಹುದು, ಜೊತೆಗೆ ಒಂದು ಒಳ್ಳೆಯ ಸಂದೇಶದ ಮೂಲಕ ಹೊರಗೆ ಬರಬಹುದು. ಇಡೀ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ಭಾಗಗಳಲ್ಲೂ ಕೂಡ ಸದ್ದು ಮಾಡುವಂತಹ ಸಿನಿಮಾ, ಕಣ್ಣಂಚಿನಲ್ಲಿ ನೀರು ಹಾಕೊಂಡು ಹೊರಗೆ ಬರುವಂತಹ ಸಿನಿಮಾ. ಇವತ್ತು ಈ ಹಬ್ಬದ ಸಂದರ್ಭದಲ್ಲಿ ನನ್ನ ಜೊತೆ ನಟ ಅಜಯ್ ರಾವ್ ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೊ ಮಚ್. ಸರ್, ಯಾವುದೇ ಒಂದು ಸಿನಿಮಾ ಮಾಡಿದ್ರು ಕೂಡ ನನಗೆ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಸಂದರ್ಭದಲ್ಲಿ ಒಂದು ಖುಷಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಸಮಾಜಮುಖಿ ಕಳಕಳಿ ಇರುತ್ತೆ, ಜೊತೆಗೆ ಒಂದು ಸಂದೇಶ ಇರುತ್ತೆ. ಸುಮ್ಮನೆ ಒಂದು ಸಿನಿಮಾ ಮಾಡಲ್ಲ ನೀವು, ಏನೋ ಒಂದು ಇದ್ದೇ ಇರುತ್ತೆ. ಇದೀಗ ಯುದ್ಧಕಾಂಡ ಒಂದು ಅದ್ಭುತ ಸಿನಿಮಾವನ್ನು ಕೊಡ್ತಾ ಇದ್ದೀರಾ. ಅದು ನಂಗೆ ತುಂಬ ಇಷ್ಟ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳ ಮೇಲಾಗುವಂತಹ ರೇಪ್ ಆಗಿರ್ಬೋದು, ಆಕೆ ಮೇಲಾಗುವಂಥ ಶೋಷಣೆ ಆಗಿರ್ಬೋದು, ಅದೆಲ್ಲ ಡಿಲೇ ಆಗುತ್ತೆ ನಮ್ಗೆ ಅದಕ್ಕೆ ಪರಿಹಾರ ಸಿಗುವಂಥ ಸಂದರ್ಭದಲ್ಲಿ, ನ್ಯಾಯ ಸಿಗುವಂಥ ಸಂದರ್ಭದಲ್ಲಿ. ಅದು ಯಾಕೆ, ಏನು, ಎತ್ತ ಅಂತ ಒಳಗೊಂಡಂಥ ಒಂದು ಅದ್ಭುತ ಕಥೆಯನ್ನು ಸೃಷ್ಟಿ ಮಾಡಿ ಅದನ್ನು ಸಿನಿಮಾದ ಮೂಲಕ ಜನರಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿರೋದು ನಮಗೆ ತುಂಬ ಖುಷಿಯ ವಿಚಾರ. ಸರ್, ನಿಮ್ಮ ಮೊದಲ ರಿಯಾಕ್ಷನ್? ಅಲ್ಲ, ನಿಮ್ಮ ಮೊದಲನೇ ಮಾತು ನಂಗೆ ತುಂಬ ಖುಷಿಯಾಗಿದ್ದು, ನನ್ನ ಸಿನಿಮಾನಲ್ಲಿ ನಿಮಗೆ ಕಂಡು ಬಂದಿದ್ದ ಸಮಾಜ ಕಳಕಳಿ ಇರ್ತಕ್ಕಂಥ ವಿಷಯಗಳು. ನಾನು ಸಾಕಷ್ಟು ಸಿನಿಮಾ ಮಾಡಬೇಕಾದ್ರೆ, ಕಥೆ ಕೇಳಬೇಕಾದ್ರೆ ನಾನು ಯಾವಾಗಲೂ ನನ್ನಲ್ಲಿ ಒಂದು ಪ್ರಶ್ನೆ ಇರುತ್ತೆ, ಒಂದು ಕ್ವಶನ್: ಇಂಪಾರ್ಟೆನ್ಸ್ ಆಫ್ ಫಿಲ್ಮ್ ಮೇಕಿಂಗ್. ನಾವು ಸಿನಿಮಾ ಅನ್ನೋದೇನಿದೆಯಲ್ಲ, ಅದು ಬಹಳ ಒಂದು ಬಲಶಾಲಿವಾದಂಥ ಅಸ್ತ್ರ. ಹೌದು. ಅದನ್ನು ಯಾವ ರೀತಿ ಬಳಸ್ಕೊಳ್ತೀವಿ, ಯಾವ್ಯಾವ ಥರ ಬಳಸ್ಕೊಳ್ತೀವಿ, ಒಬ್ಬ ಫಿಲ್ಮ್ ಮೇಕರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ, ಅವನ ಯೋಚನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನು ಆ್ಯಸ್ ಎ ಫಿಲ್ಮ್ ಮೇಕರ್, ಬರೀ ಒಬ್ಬ ಅಂದರೆ ಆರ್ಟಿಸ್ಟ್ ಅಲ್ಲದೆ, ಒಬ್ಬ ಪ್ರೊಡ್ಯೂಸರ್ ಅಲ್ಲದೆ, ನಾನು ಒಬ್ಬ ಟೆಕ್ನಿಷಿಯನ್ ಆಗಿದ್ದವನು. ಸೊ ನನಗೆ ಯಾವಾಗಲೂ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ, ನನ್ನ ಇಂಪಾರ್ಟೆನ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಏನಿದೆ ಅಂತ. ಓಕೆ, ನಾವು ಆ್ಯಸ್ ಎನ್ ಆರ್ಟಿಸ್ಟ್ ದುಡಿತೀವಿ, ಒಂದು ಹೆಸರನ್ನು ಮಾಡಿದ್ದೀವಿ, ಪಾಪ್ಯುಲಾರಿಟಿನೂ ಕೂಡ ತೊಗೊಂಡಿದ್ದೀವಿ. ಸೊ ಹೋಗ್ತಾ ಇನ್ ರಿಟರ್ನ್ ಸೊಸೈಟಿಗೆ ನಾವು ಏನಾದರೂ ಕೊಡಬೇಕಾಗತ್ತೆ. ಈಗ ಅಭಿಮಾನ ಸಿಗತ್ತೆ, ಪ್ರೀತಿ ಸಿಗತ್ತೆ, ದುಡ್ಡು ಸಿಗತ್ತೆ, ಎಲ್ಲ ಸಿಗತ್ತೆ. ಒಂದು ಸ್ಟ್ರೆಂತ್ ಅಂತ ಬಂದಾಗ ನಮ್ಮಿಂದ ಏನಾದರೂ ಒಂದು ಸಣ್ಣ ಬದಲಾವಣೆಗಳು ಆಗ್ಬೋದಾ, ಅಥವಾ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ಬೋದಾ, ಒಂದು ಚೇಂಜಸ್ ತರ್ಬೋದಾ ಸೊಸೈಟಿನಲ್ಲಿ. ಬಿಕಾಸ್ ಸಿನಿಮಾ ಅನ್ನೋದು ಅಷ್ಟು ಪವರ್ಫುಲ್ ಮೀಡಿಯಮ್. ಹೌದು. ಆ್ಯಂಡ್ ಆಫ್ಟರ್ ಕೋವಿಡ್ ನಾನು ನೋಡಿದಂಥ ಚೇಂಜಸ್ ಸಿನಿಮಾ ಇಂಡಸ್ಟ್ರಿನಲ್ಲಿ, ಅಂದರೆ ಕನ್ನಡ ಮಾತ್ರ ಅಲ್ಲ, ಯಾವುದೇ ಭಾಷೆಯಲ್ಲಿ ತೊಗೊಂಡ್ರೆ ಯೂನಿವರ್ಸಲ್ಲಿ ಜನ ಸಾಕಷ್ಟು ಮೆಚ್ಯೂರ್ಡ್ ಆದರು. ಎಲ್ರಿಗೂ ಸಿನಿಮಾ ಅನ್ನೋದು ಏನಂತ ಅರ್ಥ ಆಗಿದೆ. ಸುಮ್ಮನೆ ಕಾಟಾಚಾರಕ್ಕೆ, ಬರೀ ಎಂಟರ್ಟೈನ್ಮೆಂಟಿಗೆ ಅಂತ ನೋಡೋದಕ್ಕೆ ಸಾಕಷ್ಟು ವಿಧಾನಗಳು, ಸಾಕಷ್ಟು ಆಪ್ಷನ್ಸ್ಗಳು ಬಂದಿದ್ದಾವೆ. ಬಟ್ ಅಲಾಂಗ್ ವಿತ್ ಎಂಟರ್ಟೈನ್ಮೆಂಟ್, ಸಿನಿಮಾ ಆ್ಯಸ್ ಎ ಟೂಲ್ ಅದನ್ನು ಬಹಳ ಸ್ಟ್ರಾಂಗ್ ಆಗಿ ಬಳಸ್ಕೋಬೇಕು. ಹಾಗಾಗಿ ನಾನು ಕೃಷ್ಣಲೀಲಾ ಆದಮೇಲೆ ಪ್ರೊಡಕ್ಷನ್ಸ್ ಮಾಡೋಕ್ಕೆ ಹೋಗಿರಲಿಲ್ಲ. ದಟ್ ವಾಸ್ ಮೈ ಫಸ್ಟ್ ಪ್ರೊಡಕ್ಷನ್, ಕೃಷ್ಣಲೀಲಾ. ಅದಾದಮೇಲೆ ಕೂಡ ಮಾಡಿದ್ರೂ ಅದೇ ಸೊಸೈಟಿ ಕನ್ಸರ್ನ್ ಇಟ್ಕೊಂಡು ನಾನು ಆದಷ್ಟು ಹೇಳಕ್ಕೆ ಪ್ರಯತ್ನ ಪಡ್ತಾ ಇದ್ದೆ ನನ್ನ ನಿರ್ಮಾಪಕರಿಗೆ, ನನ್ನ ನಿರ್ದೇಶಕರಿಗೆ. ಬಟ್ ಈ ಕಥೆ ಕೇಳಿದಾಗ ನನಗೆ ಫಸ್ಟ್ ನನ್ನ ತಲೆನಲ್ಲಿ ನನಗೆ ಬಂದಿದ್ದೆ ಏನು ವಿಷಯಪ್ಪ ಅಂತಂದರೆ, ಥ್ರೂ ಔಟ್ ದಿ ಸಿನಿಮಾ ಒಂದೇ ಒಂದು ಟ್ಯಾಗ್ ನನಗೆ ಅಟ್ಯಾಚ್ ಆಗಿದ್ದು, ನನಗೊಬ್ಬಳು ಮಗಳಿದ್ದಾಳೆ. ಒಂದು ಪುಟಾಣಿ, ಒಂದು ಕಂದಮ್ಮ ಇದೆ. ನನಗೆ ಅದು ಇಡೀ ಕಥೆ ಕೇಳಬೇಕಾದ್ರೆ ನನಗೆ ರಿಲೇಟ್ ಆಗಿದ್ದು ನನ್ನ ಮಗಳು.
ಸೊ ನನಗೆ ಅದಷ್ಟು ಟಚ್ ಆಗಬೇಕಾದ್ರೆ ನಂತರ ಸಾಕಷ್ಟು ಜನ ತಂದೆ ತಾಯಂದಿರಿದ್ದಾರೆ. ಇವತ್ತಿನ ಸೊಸೈಟಿನಲ್ಲಿ ಮಕ್ಕಳು ಸ್ಕೂಲಿಗೆ ಹೋಗ್ತಾರೆ, ಅವ್ರದ್ದು ಒಂದು ಸೆಕ್ಯೂರಿಟಿ ವಿಚಾರ ಆಗಿರ್ಬೋದು, ಹೆಣ್ಮಕ್ಳು ಸೆಕ್ಯೂರಿಟಿ ವಿಚಾರ ಆಗಿರ್ಬೋದು. ಈ ಇಡೀ ಕಥೆನಲ್ಲಿ ಅದರದ್ದು ಪ್ರಶ್ನೆಗಳು ಸಾಕಷ್ಟು ಕಡೆ ಕಾಡುತ್ತೆ. ಆ್ಯಂಡ್ ನೀವು ಆಗಲೇ ಹೇಳಿದ್ರಿ ಪರಿಹಾರ ಇಲ್ಲ ಅಂತ. ಆ್ಯಕ್ಚುಲಿ ಪರಿಹಾರ ಇದೆ, ಬಟ್ ಆ ಪರಿಹಾರ ಅಪ್ಲೈ ಆಗೋ ರೀತಿನಲ್ಲಿ ಮಿಸ್ಟೇಕ್ಸ್ ಇದ್ದಾವೆ. ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ನಮ್ಮ ಭಾರತದಲ್ಲೇ 30,000 ಮೇಲೆ ರೇಪ್ ಕೇಸಸ್ ಪರ್ ಇಯರ್ ನಡೆಯುತ್ತೆ. ಆ್ಯಂಡ್ ಅದರಲ್ಲೂ ಕೂಡ 90% ಗೊತ್ತಿರತಕ್ಕಂಥ ಜನಗಳೇ, ಅಕ್ಕಪಕ್ಕ ನಮಗೆ ಗೊತ್ತಿರತಕ್ಕಂಥ ಜನಗಳೇ ಆ ಅತ್ಯಾಚಾರ ಮಾಡೋದು, ಆ ಶೋಷಣೆಗೆ ಒಳಗಾಗೋದು ಹೆಣ್ಮಕ್ಳು ನಮ್ಮ ಸುತ್ತಮುತ್ತ ಗೊತ್ತಿರತಕ್ಕಂಥ ಜನರೇ. ಅದು ಎಷ್ಟೊಂದು ಬೆಳಕಿಗೂ ಬರಲ್ಲ. ಸೊ ಈ ಪ್ರಶ್ನೆಗಳು ಏನಿದಾವಲ್ಲ, ಈ ಪರಿಹಾರಕ್ಕೆ ಬೇಕಾಗಿರ್ತಕ್ಕಂಥ ರೂಟ್ಸ್ ಆ್ಯಂಡ್ ಅದು ಅಪ್ಲೈ ಆಗಬೇಕಾಗಿರೋ ಸಿಸ್ಟಮ್ ಇದೆಯಲ್ಲ, ಅದರಲ್ಲಿ ಚೇಂಜಸ್ ಬರಬೇಕಾಗಿದೆ. ಸೊ ಇದೇ ನಿರಂತರವಾಗಿ ಏನು ನಾವು ಯುದ್ಧ ಮಾಡ್ತಾ ಇದೀವಲ್ಲ, ಇದೇ ಯುದ್ಧಕಾಂಡ. ಸೊ ಇದನ್ನು ನಾನು ಸಮಾಜಕ್ಕೆ ತರಬೇಕು. ಈ ಪ್ರಶ್ನೆ ಪ್ರತಿ ಸಲ ನಾವು ಜಾಗೃತಿ ಮಾಡಲೇಬೇಕು. ಅದನ್ನ ಇಟ್ಸ್ ಅಂದರೆ ಪರಿಹಾರ ಸಿಕ್ಬಿಡತ್ತೆ ಅನ್ನೋದಲ್ಲ. ಯುದ್ಧಕಾಂಡ ಸಿನಿಮಾ ಮಾಡಿದ್ರಿಂದ ನಾಳೆ ಎಲ್ಲ ರೀತಿಯಾದ ಪರಿಹಾರ ಸಿಕ್ಬಿಡತ್ತೆ ಅನ್ನೋದಲ್ಲ. ಬಟ್ ನಾವು ಪ್ರತಿ ಸಲ ಪ್ರಶ್ನೆ ಇದೆ ಅನ್ನೋದು ಎಚ್ಚರಿಕೆ ಕೊಡ್ತಾ ಇರಬೇಕು. ಆಕ್ಸಿಡೆಂಟ್ ತಪ್ಸೋಕ್ಕಾಗಲ್ಲ. ನಾವು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗೋದು ತಪ್ಸೋಕ್ಕಾಗಲ್ಲ. ಆದರೆ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ದೊಡ್ಡವ್ರು ಏನು ಹೇಳ್ತಾರೆ, ಹುಷಾರು ಅಂತ ಹೇಳ್ತಾರೆ. ಅವ್ರು ಹೇಳಿದ್ದಕ್ಕೆ ಎಲ್ಲೋ ಒಂದು ಕಡೆ ಸಬ್ಕಾನ್ಷಿಯಸ್ಲಿ ನಮ್ಮ ತಲೆನಲ್ಲಿ ಕೂತ್ಕೊಂಡು ಹುಷಾರಾಗಿ ಹೋಗಿ ಸ್ಟಾರ್ಟ್ ಮಾಡ್ತೀವಿ. ಯಾರು ಹೇಳೋರೇ ಇಲ್ಲದೆ ಇದ್ದಾಗ ನಾವೇನು ಮಾಡ್ತೀವಿ, ಜೋರಾಗಿ ಓಡಿಸ್ಕೊಂಡು ಎಚ್ಚರಿಕೆ ಇಲ್ಲದೆ ಹೆಂಗೆಂಗೋ ಹೋಗಿ ಎಲ್ಲೋ ಗುದ್ಬಿಟ್ಟು ಆಕ್ಸಿಡೆಂಟ್ ಆಗಿ ಏನೋ ಈ ಥರದ್ದು ಅನಾಹುತಗಳಾಗ್ತವೆ. ಬಟ್ ಆ ಎಚ್ಚರಿಕೆ ಅನ್ನೋದು ರಿಮೆಂಬರೆನ್ಸ್ ಆಗಿ ಕೊಡ್ತಾ ಇರೋದಿದೆಯಲ್ಲ, ಅದು ಬಹಳ ಮುಖ್ಯ ಆಗುತ್ತೆ. ಓದ್ದೇನಪ್ಪ, ಊಟ ಮಾಡ್ದೇನಪ್ಪ, ಎಲ್ಲ ಪ್ರಶ್ನೆಗಳು ಹೆಂಗೆ ಕೇಳ್ತೀವಿ ಹಾಗೆ ಸಮಾಜಕ್ಕೆ ಅಂದರೆ ಹೆಣ್ಮಕ್ಳಿಗೆ ಮತ್ತು ಮಕ್ಕಳಿಗೆ ಇರತಕ್ಕಂಥ ಸುರಕ್ಷತೆ ಬಗ್ಗೆ ಪ್ರತಿ ಸಲ ಪ್ರಶ್ನೆ ಮಾಡ್ತಾ ಇರ್ಬೇಕು. ಸೊ ಯುದ್ಧಕಾಂಡ ಒನ್ ಮೋರ್ ಎಚ್ಚರಿಕೆಯ ಪ್ರಶ್ನೆ ಅಷ್ಟೇ. ಅದು ಸರ್, ನನಗನ್ಸೋದೇನಪ್ಪ ಅಂತ ಹೇಳಿದ್ರೆ, ಹೆಣ್ಮಕ್ಳ ಮೇಲೆ ನಿರಂತರವಾಗಿ ತಂದೆಯಿಂದ ಆಗಿರ್ಬೋದು, ಶಿಕ್ಷಕರಿಂದ ಆಗಿರ್ಬೋದು, ಅಥವಾ ಅಕ್ಕಪಕ್ಕ ಆಗಿರ್ಬೋದು, ಯಾರು ತಾತಂದಿರಾಗಿರ್ಬೋದು, ಹೀಗೆ ಹಲವಾರು ಕೇಸ್ಗಳಿದೆ, ರೇಪ್ಗಳ ಕೇಸ್ಗಳು. ಬಟ್ ನಾವು ಎಷ್ಟೇ ಎಜುಕೇಷನಲ್ಲಿ ಮುಂದೆ ಹೋದರೂ ಕೂಡ, ಎಷ್ಟೇ ವಿದ್ಯಾವಂತರಾದರೂ ಕೂಡ ಇದಕ್ಕೊಂದು ಕಡಿವಾಣ ಅನ್ನೋದು ಇಲ್ಲವೇ ಇಲ್ಲ ಇಲ್ಲಿಯವರೆಗೂ. ನಾವು ಇವತ್ತಿಗೂ ಕೂಡ ಧೈರ್ಯವಾಗಿ 12 ಗಂಟೆಗೆ ಎದ್ದು ಹೋಗೋಕ್ಕಾಗಲ್ಲ. ನಾವು ಭಯದಲ್ಲೇ ಹೋಗ್ಬೇಕು, ಎಲ್ಲಿ ಯಾರು ಬಂದು ಅಟ್ಯಾಕ್ ಮಾಡಿಬಿಡ್ತಾರೋ ಅನ್ನೋ ರೀತಿ. ಅದಕ್ಕೆ ಒಂಥರ ಹೆಂಗಾಗಿದೆ ಅಂತ ಹೇಳಿದ್ರೆ, ಈಗ ನಿಮಗೊಬ್ಳು ಹೆಣ್ಮಗಳಿದ್ರೆ ನೀವು ಕೂಡ ಯೋಚನೆ ಮಾಡ್ತೀರಾ, ಮಗಳನ್ನ ಕಳಿಸ್ಬೋದಾ, ಸೇಫಾ ಅಂತ ಹೇಳಿ. ನಾವು ಯಾವಾಗ ಧೈರ್ಯವಾಗಿ ಓಡಾಡ್ಬೋದು ಅಂತ ಹೇಳಿ ಸರ್ ಹೊರಗಡೆ? ಅಲ್ಲ, ನಾನು ಅದನ್ನೇ ಹೇಳಿದ್ದು, ಇದಕ್ಕೆ ಪರಿಹಾರ ಅನ್ನೋದು ಸಿಗಲ್ಲ. ಆದರೆ ಆ ಎಚ್ಚರಿಕೆ ಏನಿದೆಯಲ್ಲ, ಪ್ರತಿ ಸಲ ನೆನಪಿಸ್ತಾ ಇರಬೇಕು. ಪ್ರಶ್ನೆ ಅನ್ನೋದು ಎಷ್ಟು ಸೇಫ್ ಆಗಿದ್ದೀವಿ, ಸೇಫ್ಟಿ ಮೆಜರ್ಸ್ನ ಹೆಂಗೆ ಇಂಪ್ರೂವ್ ಮಾಡಬೇಕು, ಈ ಪ್ರಶ್ನೆಗಳು ಯಾವಾಗಲೂ ನಿರಂತರವಾಗಿ ಅದು ಜಾಗೃತಿ ಆಗಿರಬೇಕು ಪ್ರಶ್ನೆಗಳು. ಖಂಡಿತ. ಮಹಾಭಾರತದಲ್ಲಿ ಕೃಷ್ಣ ಯುದ್ಧ ಮಾಡ್ದ, ಹಾಗಂತಂದ್ಬಿಟ್ಟು ಎಲ್ಲನೂ ಸರಿ ಹೋಗಲಿಲ್ಲ. ಅವತ್ತಿಂದ ರಾಮನೇ ಬದಲಾಯಿಸೋಕ್ಕಾಗಿಲ್ಲ, ಕೃಷ್ಣನೇ ಬದಲಾಯಿಸೋಕ್ಕಾಗಿಲ್ಲ. ಆದರೆ ಪ್ರತಿ ಸಲ ಅವರು ಯುದ್ಧ ಮಾಡಿದ್ದಾರೆ. ಯುದ್ಧ ಮಾಡಿರೋದ್ರಿಂದ ಆಗಿರ್ತಕ್ಕಂಥ ಪ್ರಯೋಜನ ಏನಪ್ಪ ಅಂತಂದರೆ, ಆ ಸಮಯಕ್ಕೆ ಆ ಯುಗಕ್ಕೆ ಒಂದು ಮನವರಿಕೆ ಆಗುತ್ತೆ. ಪ್ರತಿ ಸಲ ಆ ಪ್ರಶ್ನೆ ಕಾಡುತ್ತೆ, ನಾನು ಏನು ಮಾಡಬೇಕು, ನಾನು ಬೆಟ್ರೆ ಏನು ಮಾಡಬೇಕು ಅಂತ. ಸೊಸೈಟಿ ಹೆಂಗೆ ಇಂಪ್ರೂವ್ ಆಗಬೇಕಂತಂದರೆ, ಪ್ರತಿಯೊಬ್ಬನಿಗೂ ಪ್ರಶ್ನೆ ಕಾಡುವಂಥ ಸ್ಥಿತಿ ಸೃಷ್ಟಿ ಆಗಬೇಕು. ಪ್ರತಿಯೊಬ್ಬನಿಗೂ ಪಾಪ ಪ್ರಜ್ಞೆ ಕಾಡಬೇಕು. ಪ್ರತಿಯೊಬ್ಬನಿಗೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಪ್ರಶ್ನೆ ಅವನಿಗೆ ಕಾಡಬೇಕು. ಅದು ಸುಧಾರಣೆಯ ದಾರಿ ಆಗುತ್ತೆ. ನಾವು ಎಲ್ಲರನ್ನೂ ಸುಧಾರಿಸೋಕ್ಕಾಗಲ್ಲ. ಆದರೆ ತನಗೆ ತಾನು ಪ್ರಶ್ನೆ ಹಾಕೊಳ್ಳೋ ಸಾಮರ್ಥ್ಯ ಬಂದರೆ ಎಲ್ಲೋ ಒಂದು ಕಡೆ ಬೆಟರ್ ಸೊಸೈಟಿ ಆಗುತ್ತೆ. ಈಗ ನಾನು ಮಾಡೋದು ಕೆಟ್ಟದ ಸರಿದ ಅನ್ನೋದು ನನಗೆ ಬೇರೆಯವ್ರು ಹೇಳೋದಕ್ಕಿಂತ ಇಂಡಿವಿಜುವಲಿ ಆ ಕಾನ್ಸೈನ್ಸ್ ಇದೆಯಲ್ಲ, ಅದು ಡೆವಲಪ್ಮೆಂಟ್ ಆಗ್ತಾ ಹೋಗಬೇಕು. ಸೊ ಅದಕ್ಕೆ ನಾನು ಹೇಳಿದ, ಸಿನಿಮಾ ಕೂಡ ಒಂದು ಮಾಧ್ಯಮ, ಒಂದು ಟೂಲ್. ನಾನು ಸಿನಿಮಾ ನೋಡಿದಾಗ ಹೌದು, ಒಂದು 4 ಜನ ಅಟ್ಲೀಸ್ಟ್ ಪ್ರಶ್ನೆ ಹಾಕ್ಕೊಂಡು ಅವ್ರು ಸುಧಾರಣೆ ಆಗ್ತಾರ. ಓಕೆ, ನಾನು ಮಾಡಕ್ಕೆ ಹೊರಟಿರೋ ಹೆಜ್ಜೆ ತಪ್ಪಿದೆ ಅಂತ ಮಾಡುವಂಥ ಟೈಮಲ್ಲಿ ಅವನಿಗೆ ಅರಿವಾಗಬೇಕು. ನಮ್ಗೆ ಫುಲ್ ಕ್ಲೀನಪ್ ಸೊಸೈಟಿ ಅಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕ್ರೈಮ್ ಮಾಡಕ್ಕೆ ಹೊರಟಿರೋ ವ್ಯಕ್ತಿಗೆ ಅಟ್ಲೀಸ್ಟ್ ಅವ್ನಿಗೆ ಪ್ರಶ್ನೆ ಆದರೂ ಕಾಡ್ಬೇಕು, ನಾನು ಮಾಡ್ತಿರೋ ಸರಿನಾ ತಪ್ಪಾ ಅಂತ ಕಾಡಿದ್ರೆ ಅಟ್ಲೀಸ್ಟ್ ಒಂದು ಹಿಂದೆ ಹೆಜ್ಜೆ ಆಗ್ತಾನೆ. ಸೊ ದ್ಯಾಟ್ ಕ್ವಶನ್ ಇಸ್ ಯುದ್ಧಕಾಂಡ. ಸೂಪರ್. ನಾನು ಟೀಸರ್ ಗಮನಿಸ್ತಾ ಇದ್ದೆ, ಅದ್ರ ಜೊತೆಗೆ ಕಮೆಂಟ್ಗಳನ್ನು ಓದ್ತೀನಿ ನಾನು. ಯಾವುದೇ ಇಂಟರ್ವ್ಯೂ ಜನ ಯಾವ ಥರ ರಿಯಾಕ್ಟ್ ಮಾಡಿರ್ತಾರೆ ಅಂತ ಅದ್ಭುತವಾದ ಕಮೆಂಟ್ಗಳಿದ್ದಾವೆ ಸರ್. ಸಿನಿಮಾದ ಬಗ್ಗೆ ನಿರೀಕ್ಷೆ ಸಾಕಷ್ಟಿದೆ, ದೊಡ್ಡ ಮಟ್ಟದಲ್ಲಿದೆ. ಆ್ಯಂಡ್ ಹಾಡು ಕೂಡ ನೀನು ಬಂದು ನಿಂತಾಗ ಅದು ಕೂಡ ಕೇಳಿದ್ರೆ ಮತ್ತೆ ಮತ್ತೆ ಕೇಳೋಣ ಅಂತ ಅನಿಸುತ್ತೆ. ಅದ್ಭುತವಾದ ಹಾಡು, ಒಳ್ಳೆ ವ್ಯೂಸ್ ಆಗಿದೆ. ಎಲ್ಲೇ ಟ್ರಾವೆಲ್ ಮಾಡಿದ್ರು ಕೂಡ ನಾವು ಅದನ್ನು ಕೇಳ್ತೀವಿ ಹಾಡನ್ನು. ಈ ಟೀಸರಲ್ಲಿ ನಾನು ಗಮನಿಸುವಾಗ ಹೇಳ್ತಾ ಇದ್ರು, ಇಲ್ಲ ಇದು ಮತ್ತೊಂದು ರೀತಿಯಲ್ಲಿ ಜನರಿಗೆ ಇದು ಹತ್ತಿರ ಆಗುವಂಥ ಸಿನಿಮಾ ಅಂತ ಹೇಳಿ ನಿರೀಕ್ಷೆ ಇದೆ ಸರ್. ಈಗ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ದೀವಿ, ಹೆಣ್ಮಕ್ಳಿಗೆ ಸಂಬಂಧಪಟ್ಟಂಥ, ರೇಪಿಗೆ ಸಂಬಂಧಪಟ್ಟಂಥ, ಹೀಗೆ ಸಾಕಷ್ಟು ಸಿನಿಮಾ. ಇದು ಆ ಎಲ್ಲ ಸಿನಿಮಾಗಳಿಗೆ ಯುದ್ಧಕಾಂಡ ಯಾವ ರೀತಿ ವಿಭಿನ್ನವಾಗಿ ನಮ್ಮನ್ನು ಕಾಡಬಹುದು, ಯಾವ ರೀತಿ ವಿಭಿನ್ನವಾಗಿ ನಿಲ್ಲಬಹುದು ಅಂತ ಹೇಳಿ?
ವಿಭಿನ್ನತೆ ಅನ್ನೋದು ಏನಿದೆಯಲ್ಲ, ಒಂದು ಸೆಕೆಂಡ್ ನನ್ನ ಅಂದರೆ ಅಲ್ಲಿಗೆ ವಾಪಸ್ ಬರುತ್ತೆ, ಪದೇ ಪದೇ ಅದೇ ಹೇಳ್ತೀನಿ ಅನ್ಸ್ಬೋದು. ಅಗೇನ್ ರಿಮೈಂಡಿಂಗ್ ದಿ ಕ್ವಶನ್ ಇದೆಯಲ್ಲ, ಅದೇ ವಿಭಿನ್ನತೆ. ಅಂದರೆ ಸಾಕಷ್ಟು ಸಿನಿಮಾಗಳಿಗೆ ನಾವು ಒಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಿ ಇಟ್ಕೊಂಡು ಎಮೋಷ್ನಲಿ ಅಥವಾ ಸೆಂಟಿಮೆಂಟ್ ವೈಸ್ ಏನೋ ಒಂದು ಹ್ಯಾಪಿ ಎಂಡಿಂಗ್, ಒಂದು ಎಮೋಷ್ನಲಿ ಕ್ಯಾರಿ ಮಾಡಿ ಒಂದು ಹ್ಯಾಪಿ ಎಂಡಿಂಗ್ ಕೊಡ್ತೀವಿ. ವಿ ಗಿವ್ ಎ ಕನ್ಕ್ಲೂಷನ್. ಯುದ್ಧಕಾಂಡ ಕನ್ಕ್ಲೂಷನ್ ಅಲ್ಲ, ಅದೇ ವಿಭಿನ್ನತೆ. ಅಂದರೆ ನೀವು ಅಲ್ಲಿಂದ ಆಚೆ ಬಂದು ನೀವು ಯುದ್ಧ ಮಾಡಕ್ಕೆ ಹೊರಡ್ತೀರ, ಅಷ್ಟು ಮೋಟಿವೇಶನ್ ಮಾಡಬಲ್ಲೆ ಅನ್ನೋದು ನನಗೆ ಒಂದು ನಂಬಿಕೆ ಇದೆ ಈ ಸಿನಿಮಾ ಮುಖಾಂತರ. ಅಂದರೆ ಒಂದು ವೈರಸ್ ಥರ ಯುದ್ಧಕಾಂಡ, ಯು ಕ್ಯಾನ್ ಸೇ ಇಟ್ಸ್ ಎ ವೈರಸ್. ನೀವು ಆ ಇನ್ಫೆಕ್ಷನ್ ತೊಗೊಂಡು ಫಾರ್ ಎ ಗುಡ್ ರೀಸನ್, ಇನ್ಫೆಕ್ಷನ್ ತೊಗೊಂಡು ಬಂದು ಯು ವಿಲ್ ಕ್ಯಾರಿ ಇನ್ ದಿ ಸೊಸೈಟಿ. ಎಲ್ಲೋ ಒಬ್ಬ ಹೆಣ್ಮಕ್ಳಿಗೆ ಒಬ್ಬ ಅಣ್ಣ ಆಗ್ಬೋದು, ಒಬ್ಬ ತಂದೆ ಆಗ್ಬೋದು, ಒಬ್ಬ ಒಳ್ಳೆ ಗಂಡ ಆಗ್ಬೋದು, ಒಬ್ಬ ಒಳ್ಳೆ ಫ್ರೆಂಡ್ ಆಗ್ಬೋದು. ಒಟ್ಟಿನಲ್ಲಿ ಒಂದು ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಮಾಡುವಂಥ ಸೊಸೈಟಿ ಖಂಡಿತ ನಿರ್ಮಾಣ ಆಗುತ್ತೆ. ಆ್ಯಂಡ್ ನನಗೆ ಆಸೆ ಇರೋದು ಇದು ದೇಶಾದ್ಯಂತ ಸಿನಿಮಾ ಪ್ರಚಾರ ತಗೊಳ್ಬೇಕು, ಹರಡಬೇಕು ಅನ್ನೋದು ನನಗೆ ಒಂದು ಉದ್ದೇಶ ಇದೆ. ಆ್ಯಂಡ್ ಸಿನಿಮಾದ ಕೊನೆಯಲ್ಲಿ ಕೂಡ ನಾನು ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಇಟ್ಟಿದ್ದೀನಿ ಸಿನಿಮಾದಲ್ಲಿ. ನಮ್ಮ ಭಾರತದ ರಾಷ್ಟ್ರಪತಿಗಳು ಏನೆಲ್ಲ ನಾವು ಪರಿಗಣಿಸಿ ಸಿಸ್ಟಮ್ನಲ್ಲಿ ಸರಿಪಡಿಸಬಹುದು ಅನ್ನೋದು ನನ್ನದೇ ಆದಂಥ ಕೆಲವೊಂದು ಪರ್ಸ್ನಲ್ ವಿಚಾರಗಳು. ಅದು ಖಂಡಿತ ಸರಿ ಇದೆ. ನಾನು ಸರಿನಾ ತಪ್ಪ ಅಂತ ನಾನು ಹೇಳಕ್ ಹೋಗಲ್ಲ. ನಾನು ತುಂಬಾ ವಿಚಾರ ಮಾಡಿ ಅಧ್ಯಯನ ಮಾಡಿ ಸರಿಯಾದ ವಿಚಾರಗಳು ನನ್ನ ಪ್ರಕಾರ. ಅದನ್ನ ಯಾವ ರೀತಿ ಪರಿಗಣಿಸ್ತಾರೋ ಬಿಡ್ತಾರೋ ಅದು ನನಗೆ ಗೊತ್ತಿಲ್ಲ. ಬಟ್ ಅದು ಸೊಸೈಟಿ ಈ ಸಿನಿಮಾಗೆ ಬೆಂಬಲ ಕೊಟ್ಟು ಅಲ್ಲಿವರೆಗೂ ತಲುಪಿಸ್ಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಆ್ಯಂಡ್ ಯೂನಿವರ್ಸಲ್ ಕಾನ್ಸೆಪ್ಟ್ ಆಗಿರೋದ್ರಿಂದ ನಮ್ಮ ಕನ್ನಡಿಗರು ಸಿನಿಮಾ ಆ ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಅಂತ ನಂಗೆ ನಂಬಿಕೆ ಇದೆ. ಆ್ಯಸ್ ಅನ್ ಇಂಡಿವಿಜುವಲ್ ಪ್ರೊಡ್ಯೂಸರ್ ನನಗೆ ಅಷ್ಟು ದೊಡ್ಡ ಪ್ರಚಾರ ಮಾಡಿ ಇಡೀ ಭಾರತ ಓಡಾಡಿ ಎಲ್ಲ ಕಡೆ ಸಿನಿಮಾ ತಲುಪಿಸೋಂಥ ಶಕ್ತಿ ನನಗೆ ನಿಜವಾಗ್ಲೂ ಇಲ್ಲ. ನನಗೆ ಕನ್ನಡದ ಮಟ್ಟಿಗೆ ಕರ್ನಾಟಕದಲ್ಲಿ ಎಲ್ಲ ಕಡೆ ತಲುಪಿಸೋವಂಥ ಒಂದು ಸಾಮರ್ಥ್ಯ ಇದೆ. ಇದ್ರ ಮೇಲೆ ಕನ್ನಡಿಗರು ಅಂದರೆ ನಮ್ಮ ಕನ್ನಡಿಗರು ಅಭಿಮಾನಿಗಳು ಸಿನಿಮಾನ ತೊಗೊಂಡು ಹೋಗ್ತಾರೆ ಅನ್ನೋ ನಂಬಿಕೆ ಇದೆ. ಇನ್ನು ಅವ್ರಿಗೆ ಬಿಡ್ತೀನಿ, ಅವ್ರು ತೊಗೊಂಡು ಹೋಗ್ತಾರೆ. ಸರ್, ಲಾಯರ್ ಪಾತ್ರದಲ್ಲಿ ರಂಜಿಸ್ತಾ ಇದ್ದೀರ ನಮ್ಮನ್ನ. ಹೇಗಿತ್ತು ತಯಾರಿ ನಿಮ್ಮದು? ಅಲ್ಲಿಂದ ಇಲ್ಲಿಯವರೆಗೆ ಏನೇನು ನೆನಪಾಗುತ್ತೆ ಅದನ್ನೆಲ್ಲ ದಯವಿಟ್ಟು ಶೇರ್ ಮಾಡಿ ಸರ್. ಯುದ್ಧಕಾಂಡ ಅಂತ ಅಲ್ಲ, ಪ್ರಿಪ್ರೇಷನ್ ಇಸ್ ಅ ವಂಡರ್ಫುಲ್ ಜರ್ನಿ. ಸಾಕಷ್ಟು ಸಿನಿಮಾಗಳಿಗೆ ಅದರದ್ದೇ ಆದಂಥ ಪ್ರಿಪ್ರೇಷನ್ಸು ತಯಾರಿಗಳು ಮಾಡ್ಕೊಂಡಿರ್ತೀವಿ. ಬಟ್ ಇದರದ್ದು ತುಂಬ ಮಜವಾಗಿತ್ತು ಆ್ಯಕ್ಚುಲಿ. ನಮ್ಮ ಕುಟುಂಬದಲ್ಲಿ ಅಂದರೆ ನಮ್ಮ ತಾಯಿಯವರ ಸ್ವಂತ ತಮ್ಮ, ನಮ್ಮ ಸೋದರ ಮಾವ ಅಂತ ಏನು ಕರಿತೀವಿ, ಅವರು ಈಗ ರಿಟೈರ್ಡ್ ಜಡ್ಜ್, ಹೈಕೋರ್ಟಲ್ಲಿ ಜಡ್ಜ್ ಆಗಿದ್ದು. ಆ್ಯಂಡ್ ಅವ್ರ ಮಗನೂ ಸಹ ಇವಾಗ ವೆರಿ ಪ್ರಾಮಿನೆಂಟ್ ಲಾಯರ್. ಈ ಕಥೆ ಕೇಳಿದಾಗ ಅವ್ರ ಜೊತೆ ಕೂತ್ಕೊಂಡು ಸಾಕಷ್ಟು ಲಾ ಪಾಯಿಂಟ್ಸ್ಗಳನ್ನ ಕರೆಕ್ಷನ್ಸ್ ಮಾಡಿಸಿ, ಆಮೇಲೆ ಭಾರತದಲ್ಲಿ ನಿಜವಾಗ್ಲೂ ನಡೆದಂಥ ಕೆಲವೊಂದು ಘಟನೆಗಳು, ಬಹಳ ಅಪರೂಪವಾದಂಥ ಕೇಸಸ್ಗಳು, 3-4 ಕೇಸ್ಗಳು ಆ ಥರದ್ದು ಪ್ರೂವ್ ಆಗಿರ್ತಕ್ಕಂಥ ಬಹಳ ಅಪರೂಪ ಕೇಸ್. ಅದಂದರೆ ಆ ಸೆಕ್ಷನ್ ಏನಂತ ಇವಾಗಲೇ ನಾನು ಡಿಸ್ಕ್ಲೋಸ್ ಮಾಡೋಕ್ಕೆ ಇಷ್ಟಪಡಲ್ಲ. ಸಿನಿಮಾ ನೋಡಿದಾಗ ಎಕ್ಸೈಟಿಂಗ್ ಆಗಿರುತ್ತೆ. ಸೊ ಆ ಥರದ ಕೇಸ್ಗಳಲ್ಲಿ ನಮ್ಮ ಸಿನಿಮಾದಲ್ಲಿ ಒಂದು ಕೇಸ್, ಒನ್ ಮೋರ್ ಆ್ಯಡ್ ಆನ್ ಕೇಸ್ ಭಾರತದಲ್ಲಿ ನಡೆಯುವಂಥ ಒಂದು ಘಟನೆ ಅಂತ ನಾವು ಅದನ್ನು ಬಿಂಬಿಸಿದ್ದೀವಿ. ಅದಾದಮೇಲೆ ಒಬ್ಬ ಲಾಯರಿಗೆ ಬೇಕಾಗಿರ್ತಕ್ಕಂಥ ಡಿಸಿಪ್ಲಿನ್, ಪೋಸ್ಚರ್, ಫಿಸಿಕಲ್ ಮ್ಯಾನರಿಸಮ್ಸ್, ನಿಂತ್ಕೊಳ್ಳೋಂಥ ಸ್ಟ್ಯಾನ್ಸ್ಗಳಾಗಿರ್ಬೋದು, ಅವ್ನ ಕಾನ್ಫಿಡೆನ್ಸ್, ಆಮೇಲೆ 3 ಲೇಯರ್ಸ್ ಆಫ್ ಕ್ಯಾರೆಕ್ಟರ್ ಬರುತ್ತೆ. ಅಂದರೆ ನಾನು ಸ್ಟಾರ್ಟಿಂಗ್ನಲ್ಲಿ ಕೆಲಸ ಹುಡ್ಕೊಂಡಿರೋವಂಥ ಒಂದು ಹುಡುಗ, ಅದಾದಮೇಲೆ ಕೆಲಸ ಸಿಕ್ಕ ಮೇಲೆ ಚಿಕ್ಕ ಚಿಕ್ಕ ಕೇಸ್ಗಳನ್ನು ಹ್ಯಾಂಡಲ್ ಮಾಡುವಂಥ ಒಂದು ಸನ್ನಿವೇಶಗಳು, ಅದಾದ್ಮೇಲೆ ಅವನಿಗೆ ಒಂದು ಟಾರ್ಗೆಟ್ ಅನ್ನೋದಿರುತ್ತೆ, ನಾನು ಏನಾದರೂ ದೊಡ್ಡ ಸಾಧನೆ ಮಾಡಬೇಕು ಅಂತ, ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ತನ್ನಲ್ಲಿ ಒಂದು ಒಳ್ಳೆತನ ಇರುತ್ತೆ, ಅವನು ಅನಾಥನಾಗಿ ಬಂದಿರ್ತಾನೆ. ಸೊ ಅದೆಲ್ಲ ಮೀರಿ ದುಡ್ಡು, ಹೆಸರು, ಆಸೆಗಳೆಲ್ಲ ಬಿಟ್ಟು ಒಂದು ಹೆಣ್ಣಿಗೋಸ್ಕರ ನಿಂತ್ಕೊಳ್ತಾನೆ. ಆ ನಿಂತ್ಕೊಂಡ ಮೇಲೆ ಅದು ಎಲ್ಲೋ ಗೊತ್ತಿಲ್ಲ, ಅವನ ಒಳಗಡೆ ಇರ್ತಕ್ಕಂಥ ಒಂದು ಟ್ರೂ ಹ್ಯೂಮನ್ ನೇಚರ್, ಅದನ್ನು ಫೈಟ್ ಮಾಡಬೇಕಾದ್ರೆ ಅಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವನಿಗೆ. ಆ ಲಾ ಪಾಯಿಂಟ್ಸ್ಗಳು ಹೇಳಬೇಕಾದ್ರೆ ನಾನು ಅಂದರೆ ಅಷ್ಟು ಲಾ ಪಾಯಿಂಟ್ಸ್ಗಳನ್ನ ನಾನು ಲಿಟ್ರಲಿ ಬಾಯ ಹಾರ್ಟ್ ಹಾಕೋದಲ್ಲದೆ ಆ ಈಚ್ ಆ್ಯಂಡ್ ಎವ್ರಿ ಪದ ಹಿಂದೆ ಏನೇನು ವಿಚಾರಗಳು ಇರುತ್ತೆ, ಅದು ಯಾಕೆ ಕಾನ್ಸ್ಟಿಟ್ಯೂಷನಲ್ಲಿ ಬಂತು, ಯಾಕೆ ಸಂವಿಧಾನದಲ್ಲಿ ಇದು ಲಾಗು ಆಯಿತು, ಎಲ್ಲ ತಿಳ್ಕೊಂಡೇ ಮಾತಾಡಬೇಕಾಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಆ್ಯಂಟಗನಿಸ್ಟ್ ಪ್ರಕಾಶ್ ಬೆಲ್ವಾಡಿ ಅವರು. ಇನ್ ದ ಸೇಮ್ ವೇ ನಾನು ಎಷ್ಟು ಪ್ರಿಪೇರ್ ಆಗಿದ್ನೋ ಸೇಮ್ ವೇ ಅವರು ಪ್ರಿಪೇರ್ ಆಗಿದ್ದಾರೆ. ಅಂದರೆ ಬಹಳ ಸೂಕ್ಷ್ಮವಾದಂಥ ವಿಚಾರಗಳು. ಅಂದರೆ ಅದು ಬಾಯಿ ಮೂಲಕ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅದು ಯಾವ ರೀತಿ ಅದಕ್ಕೆ ಕೌಂಟರ್ ಅಟ್ಯಾಕ್ಸ್ ಇರುತ್ತೆ, ಕೌಂಟರ್ ರಿಯಾಕ್ಷನ್ಸ್ ಇರುತ್ತೆ. ಅದಕ್ಕೆ ನಾವು ವರ್ಕ್ಶಾಪ್ಸ್ ಮಾಡಿದ್ದೀವಿ.
ಸ್ಟೋರಿ ಬೋರ್ಡ್ ಮಾಡಿ ಸ್ಕ್ರೀನ್ ಮೇಲೆ ಸಿನಿಮಾ ಹಾಕ್ಕೊಂಡು ಅದಕ್ಕೆ ಒಂದು ಡೈಲಾಗ್ಸ್ ಡಬ್ ಮಾಡಿ ಕೂತ್ಕೊಂಡು ನೋಡಿ ಪರಸ್ಪರ ಚರ್ಚೆ ಮೇಲೆ ಸಾಕಷ್ಟು ಅಂದರೆ ನೀವು ಸಿನಿಮಾ ನೋಡ್ತಾ ಇದ್ರೆ ಕೋರ್ಟಲ್ಲಿ ನೀವು ಕೂತಿದ್ದೀರಾ ಅನ್ನೋ ಒಂದು ಭಾವನೆ ಬರುತ್ತೆ. ಎಲ್ಲೂ ಕೂಡ ಸಿನಿಮ್ಯಾಟಿಕ್ ಪರ್ಫಾರ್ಮೆನ್ಸು ಡ್ರಾಮ್ಯಾಟಿಕ್ ಪರ್ಫಾರ್ಮೆನ್ಸು ಅಲ್ಲದೆ ತುಂಬ ಎಂಗೇಜಿಂಗ್ ಆಗಿ ನೀವು ಕೋರ್ಟಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀರಾ ಅನ್ನೋ ಥರ ಬರುತ್ತೆ. ಸೊ ನನ್ನ ಪರ್ಫಾರ್ಮೆನ್ಸ್ ಜೊತೆಗೆ ಟೆಕ್ನಿಕಲ್ ಆಯಾಮಗಳು ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು, ಪ್ರತಿಯೊಂದು ಆರ್ಟಿಸ್ಟು, ಅರ್ಚನಾ ಜಾಯ್ಸ್ ಆಗಿರ್ಬೋದು, ಮಗು ಆಗಿರ್ಬೋದು, ಎವ್ರಿಬಡಿ ವಿ ನ್ಯೂ ದಿ ಸ್ಟೋರಿ ಬೋರ್ಡ್, ಈಚ್ ಆ್ಯಂಡ್ ಎವ್ರಿ ಪಾಯಿಂಟ್ಸ್. ಅವ್ರ ಡೈಲಾಗು ನನಗೆ ಗೊತ್ತಿತ್ತು, ನನ್ನ ಡೈಲಾಗ್ಸ್ ಅವ್ರಿಗೆ ಗೊತ್ತಿತ್ತು. ಕೂತ್ಕೊಂಡು ಚರ್ಚೆ ಮಾಡಿ ಆಮೇಲೆ ಒಟ್ಟಿಗೆ ಸ್ಪಾಟ್ ಡೆವಲಪ್ಮೆಂಟ್ಸ್ ಆಗಿದ್ದಾವೆ. ಎಷ್ಟೊಂದು ವಿಚಾರಗಳು ಅರ್ಚನಾ ಜಾಯ್ಸ್ ಅವರು ಇನ್ಪುಟ್ಸ್ ಕೊಟ್ಟಿರೋದಿದೆ, ಪ್ರಕಾಶ್ ಬೆಲ್ವಡಿ ಅವರು ಕೊಟ್ಟಿದ್ದಿದೆ, ನಾವು ಕೊಟ್ಟಿದ್ದೇವೆ. ಸೊ ಇಟ್ಸ್ ಲೈಕ್ ಕಾಂಟ್ರಿಬ್ಯೂಟಿಂಗ್. ಪ್ರಿಪರೇಷನ್ ಹೆಂಗೆ ಸಾರ್ಥಕತೆ ಆಯ್ತು ಅಂದರೆ ಎಲ್ರಿಗೂ ಯುದ್ಧಕಾಂಡ ಮೇಲೆ ಇರತಕ್ಕಂಥ ನಂಬಿಕೆ, ಒಂದು ಪ್ರೀತಿ. ಸೊ ಇಟ್ ವಾಸ್ ಮೋರ್ ಆಫ್ ಕಾಂಟ್ರಿಬ್ಯೂಷನ್. ದಟ್ ಈಸ್ ದಿ ಪ್ರಿಪರೇಷನ್. ಓಕೆ ಸರ್, ರವಿಚಂದ್ರನ್ ಸರ್ ಅವರ ಯುದ್ಧಕಾಂಡಕ್ಕೂ ಈ ಯುದ್ಧಕಾಂಡಕ್ಕೂ ಏನಿದೆ ಸರ್? ಲಿಂಕ್ ಏನೋ ಸಂಬಂಧ ಇದೆಯಾ? ಅದೇ ಬೇರೆನಾ ಹೇಗೆ ಅಂತ ಹೇಳಿ? ಇಲ್ಲ, ಕಥೆ ಪ್ರಕಾರ, ಸಿನಿಮಾ ಮೇಕಿಂಗ್ ಪ್ರಕಾರ ಕಂಪ್ಲೀಟ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಅದಕ್ಕೂ ಇದಕ್ಕೂ ಹೆಸರು, ಶೀರ್ಷಿಕೆ ಅನ್ನೋದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂಥ ಹೋಲಿಕೆ ಇಲ್ಲ. ಓಕೆ. ಆ್ಯಂಡ್ ಅವತ್ತಿನ ಕಾಲದಲ್ಲಿ ಅದೊಂದು ಲೆಜೆಂಡ್ರಿ ಸಿನಿಮಾ, ಒಂದು ದಾಖಲೆನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಸಿನಿಮಾ. ಈ ಕಾಲಕ್ಕೆ ಇದು ಒಂದು ದಾಖಲೆಯನ್ನು ಕ್ರಿಯೇಟ್ ಮಾಡುತ್ತೆ. ಹೆಸರು ಯಾಕೆ ತೊಗೊಂಡಿದ್ದಂತಂದರೆ, ಅಗೇನ್ ಇದು ಸಮಾಜದಲ್ಲಿ ಒಂದು ಯುದ್ಧ, ಒಂದು ರೆವಲ್ಯೂಷನ್ ಸೃಷ್ಟಿ ಮಾಡಬೇಕು, ಇದು ಒಂದು ಎಪಿಕ್ ಆಗಿ ನಿಲ್ಲಬೇಕು ಅನ್ನೋ ಒಂದು ಕಾರಣಕ್ಕೆ ಕೋರ್ಟ್ ರೂಮ್ ಡ್ರಾಮಾ ಆಗಿರೋದ್ರಿಂದ ಅದು ಕೋರ್ಟ್ ರೂಮ್ ಡ್ರಾಮಾ ಆಗಿತ್ತು. ಅಫ್ಕೋರ್ಸ್ ಆ ಸಿನಿಮಾಯಿಂದನೇ ಟೈಟಲ್ ಇನ್ಸ್ಪೈರ್ ಆಗಿ ಆ ಟೈಟಲ್ನೇ ಇಟ್ಕೋಬೇಕಂತ ಬೇಕಂತಾನೆ ಇಟ್ಕೊಂಡಿದ್ದು. ಇಟ್ಸ್ ನಾಟ್ ದಟ್ ಕಾಕತಾಳೆ ಕೂಡು ಬಂತು ಅಂತ ಹಂಗಲ್ಲ, ಆ ಸಿನಿಮಾ ಟೈಟಲ್ನೇ ಬಳಕೆ ಮಾಡಬೇಕು ಅಂತ ಇತ್ತು. ಬಿಕಾಸ್ ಕೋರ್ಟ್ ರೂಮ್ ಡ್ರಾಮಾ ಅವತ್ತು ಅದು ಇತಿಹಾಸ ಸೃಷ್ಟಿ ಮಾಡಿತ್ತು. ಇವತ್ತು ಅಗೇನ್ ಕೋರ್ಟ್ ರೂಮ್ ಡ್ರಾಮಾ ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಲಿ ಅಂತಲೇ ಅದು ಚಾಪ್ಟರ್ 2 ಅಂತ ಕ್ಯಾರಿ ಮಾಡಿದೆ. ಅಂದರೆ ಆಯಾ ಯುಗಕ್ಕೆ ಒಂದೊಂದು ಯುದ್ಧ ಹೇಗೆ ಬರುತ್ತೆ, ಚಿತ್ರರಂಗದಲ್ಲೂ ನಮ್ಮ ಕನ್ನಡ ಸಿನಿಮಾದಿಂದ ಆ ಥರದ್ದು ಒಂದೊಂದು ಯುಗಕ್ಕೆ ಒಂದೊಂದು ಯುದ್ಧ ಬರಲಿ ಅಂತಲೇ ಚಾಪ್ಟರ್ 2 ಯುದ್ಧಕಾಂಡ ಅಂತೇಳಿ. ಓಕೆ ಸರ್, ಸಿನಿಮಾ ಅಂತ ಬಂದಾಗ ನಮ್ಗೆ ಒಳ್ಳೆ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಈ ತಾಜ್ ಮಹಲ್ ಆಗಿರ್ಬೋದು, ಎಕ್ಸ್ಕ್ಯೂಸ್ ಮೀ ಆಗಿರ್ಬೋದು, ಇವೆಲ್ಲವೂ ಕೂಡ ಮತ್ತೆ ಮತ್ತೆ ನೋಡೋಣ, ಮತ್ತೆ ಮತ್ತೆ ನೋಡಿದ್ರೂ ಕೂಡ ಅಲ್ಲಿ ಬೋರ್ ಅನ್ನೋ ಪದಕ್ಕೆ ಜಾಗವೇ ಇಲ್ಲ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಅಪ್ ಆ್ಯಂಡ್ ಡೌನ್ಸ್ ಇದ್ರೂ ಕೂಡ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ನಮ್ಮ ಮನಸ್ಸಲ್ಲಿ ಉಳಿಯುವಂತಹ ನಟ ನೀವು. ಹೇಗಿದೆ ಸರ್ ನಿಮ್ಮ ಲೈಫ್ ಈಗ ಪ್ರೆಸೆಂಟ್? ಲೈಫ್ ಡೇ ಒನ್ ಹುಟ್ಟಿದಾಗಿಂದ ಇಲ್ಲಿವರೆಗೂ ಅದ್ಭುತವಾದಂಥ ಲೈಫ್. ನನಗೆ ದೇವರು ಎಲ್ಲ ರೀತಿಯಾದಂಥ ವರಗಳನ್ನು ಕಲ್ಪಿಸ್ಕೊಟ್ಟಿದ್ದಾನೆ. ಮುಖ್ಯವಾಗಿ ನನ್ನ ತಂದೆ ತಾಯಿಯಿಂದ ಸಿಕ್ಕಂಥ ಸಂಸ್ಕಾರಗಳು. ಸೊ ದ್ಯಾಟ್ ಈಸ್ ವಾಟ್ ಮೇಕ್ಸ್ ಮೈ ಲೈಫ್ ಹ್ಯಾಪಿ. ಆಚಾರ ವಿಚಾರಗಳಿಲ್ಲದೆ, ಸಂಸ್ಕಾರಗಳಿಲ್ಲದೆ ನೀವು ಎಷ್ಟೇ ಶ್ರೀಮಂತಿಕೆ ಪಡ್ಕೊಂಡ್ರು, ಏನೇ ಪಡ್ಕೊಂಡ್ರು ಲೈಫ್ ಖುಷಿಯಾಗಿರಲ್ಲ. ನಮಗೆ ಕಡಿಮೆನಲ್ಲೂ ಬದುಕೋದು ಗೊತ್ತಿದೆ, ಜಾಸ್ತಿನಲ್ಲೂ ಬದುಕೋದು ಗೊತ್ತಿದೆ. ಬಿಕಾಸ್ ನಾವು ಅಲ್ಪ ತೃಪ್ತರು, ಸ್ವಲ್ಪರಲ್ಲೇ ನಾವು ತೃಪ್ತಿ ಆಗ್ತೀವಿ. ನಮಗೆ ಮುಖ್ಯ ಧ್ಯೇಯ ಇರೋದು ನಮ್ಮ ಕೆಲಸ. ಯಾವಾಗಲೂ ಸ್ಕ್ರೀನ್ ಮುಂದೆ ಇರಬೇಕು, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡ್ತಾ ಇರಬೇಕು, ಏನಾದರೂ ಒಂದು ಸಮಾಜಕ್ಕೆ ಕೊಡ್ತಾ ಇರಬೇಕು, ಇಷ್ಟೇ ನಮ್ಮ ಉದ್ದೇಶ ಇರೋದು. ಸೊ ಹಾಗಾಗಿ ಏನು ಎಕ್ಸ್ಪೆಕ್ಟೇಷನ್ಸ್, ವಾಂಟ್ಸ್ ಇಲ್ಲದೆ ಇರೋದ್ರಿಂದ ಐ ಆಮ್ ವೆರಿ ಹ್ಯಾಪಿ. ಓಕೆ. ಯುದ್ಧಕಾಂಡ ಯಾವಾಗ? ಏಪ್ರಿಲ್ ಅಂತ ಗೊತ್ತು, ಬಟ್ ಯಾವಾಗ ರಿಲೀಸು, ಯಾವ ದಿನಾಂಕ ಅನ್ನೋದು ಕ್ಯೂರಿಯಾಸಿಟಿ 100% ಜನರಿಗಿದೆ. ಯಾವಾಗ ನೀವು ನಮಗೆ ಆ ಮ್ಯಾಟ್ರನ್ನ ರಿವೀಲ್ ಮಾಡ್ತೀರಾ? ಯಾವಾಗ ಥಿಯೇಟ್ರಲ್ಲಿ ಕಾಣಿಸ್ಕೋತೀರಾ ಅಂತ ಹೇಳಿ? ಮಿಡ್ ಆಫ್ ಏಪ್ರಿಲ್. ಈಗ ಸದ್ಯಕ್ಕೆ ಬಲವಾಗಿ 18th ಏಪ್ರಿಲ್ ಅಂತ ನನ್ನ ತಲೆಯಲ್ಲಿ ಇದೆ. ಬಟ್ ಅದು ವಿತರಕರು ಅವ್ರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ, ಬಿಕಾಸ್ ಅವರು 100 ಥಿಯೇಟ್ರನ್ನ ಹಿಡಿದು ಸಿನಿಮಾ ರಿಲೀಸ್ ಮಾಡ್ತಾರೆ ಅಂದರೆ ನಾವು ಓಕೆ ಸಮಾಜಕ್ಕೆ ಏನೋ ಕೊಡ್ತಿದ್ದೀವಿ, ಬಟ್ ಅಟ್ ಬ್ಯಾಕ್ ಎಂಡಲ್ಲಿ ದೇರ್ ಇಸ್ ಆಲ್ವೇಸ್ ಇನ್ವೆಸ್ಟ್ಮೆಂಟ್. ನಮ್ಮದು ಪ್ರೊಡಕ್ಷನ್ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ಇಟ್ ಈಸ್ 1 to 1. ಇಲ್ಲಿ ಬಿಸ್ನೆಸ್ ಆಗಿದೆ ಅಂದರೆ ಜನಕ್ಕೆ ತಲುಪಿದೆ ಅಂತ, ಜನಕ್ಕೆ ತಲುಪಿದೆ ಅಂದರೆ ಇಲ್ಲಿ ಬಿಸ್ನೆಸ್ ಆಗಿದೆ ಅಂತ. ಸೊ ಅದು ಸರಿಯಾದ ರೀತಿಯಲ್ಲಿ ತಲುಪಬೇಕು ಅಂದರೆ ದಟ್ ಡೇಟ್ ಈಸ್ ದಿ ಬ್ರಿಡ್ಜ್. ಆ ಸರಿಯಾದ ಡೇಟಲ್ಲಿ ಬಂದ್ರೇ ಅದು ಸಾರ್ಥಕತೆ ಸಿಗೋದು. ಹಾಗಾಗಿ 18th ಅಂತ ನನ್ನ ತಲೆನಲ್ಲಿದೆ. ಅದು ಕೂತ್ಕೊಂಡು ಚರ್ಚೆ ಆಗಿ ಎಲ್ಲರ ಕಡೆಯಿಂದ ಓಕೆ ಅಂತಂದರೆ ಆಫಿಷಿಯಲಿ ಅನೌನ್ಸ್ ಮಾಡಿ. ಓಕೆ. ಹಾಡಿನ ಬಗ್ಗೆ ಹೇಳಿ ಸರ್. ಹಾಡಂತೂ ಎಲ್ರಿಗೂ ಇಷ್ಟವಾದಂಥ ಹಾಡು. ನೀವು ಎಷ್ಟು ಎಂಜಾಯ್ ಮಾಡಿದ್ರಿ ಫ್ಯಾಮಿಲಿ, ನಿಮ್ಮ ವೈಫ್ ಆಗಿರ್ಬೋದು, ಈ ಹಾಡು ಕೇಳಿ ಏನು ಹೇಳಿದ್ರು ಅಂತ ಹೇಳಿ ನೀ ಬಂದು ನಿಂತಿದೆ? ಸಾಂಗ್ಸ್ ಬಗ್ಗೆ ಅಫ್ಕೋರ್ಸ್ ನನಗೆ ತುಂಬ ಖುಷಿ ಇದೆ. ಅಂದರೆ ನನಗೆ ನೀ ಬಂತು ನಿಂತೆ ಸಾಂಗ್ ಓಕೆ, ನನಗೆ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಸ್ಟ್ರೆಂತ್ ಆಫ್ ಅಜಯ್ ಅಂತ ಕಾಣಿಸುತ್ತೆ. ಬಿಕಾಸ್ ನಾನು ರೊಮ್ಯಾಂಟಿಕ್ ಹೀರೋ ಆಗಿ ಕಾಣಿಸ್ಕೊಂಡು ಬಂದಿರೋದ್ರಿಂದ
ಅಫ್ಕೋರ್ಸ್ ಆ ಒಂದು ಪಾರ್ಟ್ ಬಿಟ್ಟು ಆ ಸಾಂಗ್ ಬಗ್ಗೆ ನಂಗೆ ತುಂಬ ಖುಷಿ ಇದೆ. ದ ವೇ ಜನಕ್ಕೆ ತಲುಪಿರೋದಾಗಲಿ ಅಥವಾ ಕಂಪೋಸ್ ಆಗಿರ್ತಕ್ಕಂಥದ್ದು ಆ ಸಿನಿಮಾದಲ್ಲಿ ಬರುವಂಥ ಪ್ರಥಮ ಭಾಗದಲ್ಲಿ ಇಟ್ ಗಿವ್ಸ್ ಎ ವೆರಿ ಕೂಲ್ ಎಫೆಕ್ಟ್. ಬಟ್ ನನಗೆ ಜಾಸ್ತಿ ಕಾನ್ಫಿಡೆನ್ಸ್ ಇರೋದು ಅಬೌಟ್ ದಿ ಬ್ಯಾಕ್ಗ್ರೌಂಡ್ ಸ್ಕೋರ್. ನೀವು ಸಿನಿಮಾ ನೋಡಿದ ಮೇಲೆ ನನಗೆ ಗೊತ್ತಿರೋ ಹಾಗೆ ದಟ್ ಬ್ಯಾಕ್ಗ್ರೌಂಡ್ ಸ್ಕೋರ್ ನಿಮಗೆ ಗೂಸ್ ಬಂಪ್ಸ್ ಕೊಡುತ್ತೆ. ಪ್ರೇಕ್ಷಕರು ಅಥವಾ ಕೇಳೋರು ಈ ಹಾಡನ್ನು ಮಾತ್ರ ಕೇಳಿರೋದ್ರಿಂದ ಇದು ಇಷ್ಟ ಆಗ್ತದೆ. ಐ ಆಮ್ ನಾಟ್ ಸೇಯಿಂಗ್ ನಾನು ಡಿವೈಡ್ ಮಾಡ್ತಾ ಇಲ್ಲ, ಇದು ಮೇಲೆ ಇದು ಕೆಳಗಡೆ ಅಂತ ಹೇಳ್ತಾ ಇಲ್ಲ. ಬಟ್ ನಾನು ಪದೇ ಪದೇ ರೀ ರೆಕಾರ್ಡಿಂಗನ್ನು ಕೇಳಿ ಅದನ್ನು ಜಾಸ್ತಿ ಎಂಜಾಯ್ ಮಾಡ್ತಾ ಇದ್ದೀನಿ. ಬಿಕಾಸ್ ಅದೇ ಒಂದು ಕಥೆ ಹೇಳ್ತಾ ಇದೆ ರೀ ರೆಕಾರ್ಡಿಂಗ್ ಇಟ್ ಸೆಲ್ಫ್. ಅದರದ್ದು ಒಂದು ಥೀಮ್ ಸಾಂಗ್ ಕೂಡ ನಾವು ಶಾರ್ಟ್ಲಿ ಈಗ ಬಿಡ್ತೀವಿ. ಅದನ್ನು ಭುವಿಯಲ್ಲಿ ಆದಾಗೆಲ್ಲ ನ್ಯಾಯ ನೀತಿ ಸಂಹಾರ ಬರುತ್ತಾನೆ ಕೃಷ್ಣ ತಾಳಿ ಬೇರೆ ಬೇರೆ ಅವತಾರ ಅಂತ. ಸೊ ಅದು ಇಡೀ ಸಿನಿಮಾ ಥೀಮ್ ಆಗಿ ಕ್ಯಾರಿ ಆಗುತ್ತೆ. ನನಗೆ ಗೊತ್ತಿಲ್ಲ, ಅದೇನೋ ನನ್ನ ತಲೆಯಲ್ಲಿ ಅದು ಜಾಸ್ತಿ ಕಾಡುತ್ತೆ. ಬಿಕಾಸ್ ನನ್ನ ಕಣ್ಣು ಮುಚ್ಚಿದ್ರೆ ನನ್ನ ಒಂದು ಸೆಕೆಂಡಲ್ಲಿ ಇಡೀ ಸಿನಿಮಾ ರನ್ ಆಗ್ಬಿಡುತ್ತೆ. ನನಗೆ ಅಷ್ಟು ಸಲ ಸಿನಿಮಾ ನೋಡಿ ಅಷ್ಟು ಅದರಲ್ಲೇ ತೊಡಗಿಸ್ಕೊಂಡಿರೋದ್ರಿಂದ ಐ ಆಮ್ ಫ್ಯಾನ್ ಆಫ್ ರೀ ರೆಕಾರ್ಡಿಂಗ್. ಓಕೆ, ಮೊನ್ನೆ ಅಷ್ಟೇ ಒಂದು ಸ್ಪೆಷಲ್ ಶೋ ಕೂಡ ಇತ್ತು. ಅದನ್ನು ನೋಡಿ ಅಲ್ಲಿ ನಿಮ್ಗೆ ಗೊತ್ತಿರೋರು ಏನೇನು ಇನ್ಪುಟ್ಸ್ ಕೊಟ್ಟರು ಸರ್? ಸಿನಿಮಾ ನೋಡಿ ಏನು ಹೇಳಿದ್ರು ಅಂತ? ಎಲ್ಲರೂ ತುಂಬ ಭಾವುಕರಾದರು. ಅಂದರೆ ನಾನು ಸಿನಿಮಾ ನೋಡ್ತಾ ಬಿಕಾಸ್ ಇದು ನನ್ನ ಮಗು ಅಂತ ನನಗೆ ಜಾಸ್ತಿ ಕನೆಕ್ಟ್ ಆಗ್ತಾ ಇರುತ್ತೆ. ನಾನು ಪ್ರತಿ ಸಲ ನೋಡಿದಾಗ ಎಮೋಷ್ನಲ್ ಆಗ್ತೀನಿ. ನಂದು ಕೆಲವೊಂದು ಸ್ನೇಹಿತರು ಹೇಳ್ತಾರೆ, ನಾನು ಕೂಡ ಇವಾಗ ಇಷ್ಟು ಸಲ ನೋಡಿದೆ, ಈಗ ಭಾವುಕನಾದೆ, ಪ್ರತಿ ಸಲ ಆಗ್ತಾ ಇದೀನಿ. ಬಟ್ ನನಗದು ಕಾಮನ್ ಥಿಂಗ್. ಬಿಕಾಸ್ ನಂದೇ ಮಗು ಆಗಿರೋದ್ರಿಂದ ನಾನು ಎಷ್ಟು ಸಲ, ಇನ್ನೂ 1000 ಸಲ ನೋಡಿದ್ರೆ 1000 ಸಲನೂ ನಾನು ಅದನ್ನು ನೋಡಿ ಭಾವುಕನಾಗ್ತೀನಿ. ಬಟ್ ಜಡ್ಜ್ಮೆಂಟ್ ಅನ್ನೋ ರೀತಿ ಇದನ್ನ ಬೇರೆಯವ್ರು ಹೇಗೆ ತೊಗೊಳ್ತಾರೆ ಅನ್ನೋ ಜಡ್ಜ್ಮೆಂಟ್ ನನಗೆ ಹೋಗ್ಬಿಟ್ಟಿದೆ. ಅದು ನನಗೆ ಇಷ್ಟ, ನನಗೆ ಪ್ರೀತಿ ನನ್ನ ಸಿನಿಮಾ. ಬೇರೆಯವ್ರಿಗೆ ಹೇಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಇತ್ತು. ಆ್ಯಂಡ್ ಸಮಾಜಕ್ಕೆ ಕೊಡಬೇಕು ಅಂತಂದರೆ, ಈಗ ಸಮಾಜದಲ್ಲಿ ನಾವೇನು ನಾಯಕರಂತ ನಾವು ಕರಿತೀವಿ, ಅಥವಾ ನಾಯಕರಂತ ಕರಿಬೋದು, ಸೇವಕರಂತನೂ ಕರಿಬೋದು. ನಾವು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾರ್ಯಾರು ಲೀಡರ್ಸ್ ಇದ್ದಾರೆ ಅವರಿಗೆ ನಾವು ಸಿನಿಮಾನ ತೋರಿಸಿ ಅವ್ರ ಮುಖಾಂತರ ತಲುಪಬೇಕು ಅನ್ನೋದು ನನಗೆ ಒಂದು ಉದ್ದೇಶ ಇತ್ತು. ಬಿಕಾಸ್ ಅವರು ಸೊಸೈಟಿನಲ್ಲಿ ನಾಳೆ ಚೇಂಜಸ್ ತರಬೇಕು, ಡೆವಲಪ್ಮೆಂಟ್ಸ್ ತರಬೇಕಂದ್ರೆ ಅವರು ಕೂಡ ಕೈ ಜೋಡಿಸ್ಬೇಕು. ಹಾಗಾಗಿ ಫಸ್ಟ್ ಶೋ ಅವ್ರಿಗೆ ತೋರಿಸೋಣ. ಬಿಕಾಸ್ ಅವ್ರು ಹೇಗಾಗಿರುತ್ತೆ ಅಂತಂದರೆ, ನನಗೆ ಹೇಗೆ ಸಿನಿಮಾ ಕಾಮನ್ ಆಗಿದೆಯೋ, ಜನಗಳ ಕಷ್ಟ, ಜನಗಳ ಪರಿಸ್ಥಿತಿ ಪ್ರತಿ ದಿನನಿತ್ಯ ನೋಡೋರು, ಅವ್ರಿಗೆ ಇದು ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದು ನಾನು ಒಂದು ನೋಡಬೇಕಿತ್ತು. ಸೊ ಪ್ರತಿದಿನ ಬೇರೆ ಬೇರೆ ಥರದ ಕಷ್ಟಗಳು, ಜನರದ್ದು ಸಮಸ್ಯೆಗಳು ನೋಡೋ ಅಂಥವ್ರೆ ಆ ಸಿನಿಮಾ ನೋಡಿ ಭಾವುಕರಾಗಿ ಕಣ್ಣೀರು ಹಾಕಿ ನನ್ನ ಕೈ ಹಿಡ್ಕೊಂಡು ಹತ್ತರು. ಸೊ ಅಲ್ಲಿ ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದು, ಓಕೆ ಗೆದ್ದಿದ್ದೀನಿ ನಾನು ಅಂತ. ಈಗ ಧೈರ್ಯವಾಗಿ ನಾನು ಪಬ್ಲಿಕ್ ಮುಂದೆ ಇದನ್ನು ತೊಗೊಂಡು ಬರಬಹುದು ಅಂತ. ಆಮೇಲೆ ಬಹಳ ವಿತ್ ಪ್ಯೂರಿಟಿ ಆಫ್ ಹಾರ್ಟ್ ಅವರೆಲ್ಲರೂ ವ್ಯಕ್ತಪಡಿಸಿದ್ದು, ನಾವು ಇಂಥ ಸಿನಿಮಾಗೆ ನಾವು ಕೈ ಜೋಡಿಸಿಲ್ಲ ಅಂದರೆ ನಾವು ಅಪರಾಧ ಮಾಡ್ದಂಗೆ. ಸೊ ನಿಮ್ಮ ಜೊತೆಗೆ ನಾವು ನಿಂತ್ಕೊಳ್ತೀವಿ ಅಂತ ಎಲ್ಲರೂ ಪ್ರಾಮಿಸ್ ಮಾಡಿದ್ರು, ಬೆಂಬಲ ಕೊಟ್ಟರು. ನನಗೆ ಈಗ ಅದು ಒಂದು ಶಕ್ತಿ ಅಂತ ತುಂಬ ಬಂದಿರೋದು. ಸೂಪರ್. ನಿಮ್ಮ ವೈಫ್ ಏನು ಹೇಳಿದ್ರು ಸರ್? ಅವರು 100% ಜೊತೆ ನೋಡಿರ್ತಾರೆ. ಅವರು ಸಿನಿಮಾ ನೋಡಿ 20 ನಿಮಿಷ ಹತ್ತಿದ್ದಾರೆ. ಬಿಕಾಸ್ ಅವರು ಒಂದು ತಾಯಿನೇ. ಇವಾಗ ನನಗೆ ಹೇಗೆ ನನಗೊಂದು ಮಗಳಿದ್ದಾಳೆ ಅಂತ ಹೇಳಿದೆ, ಅವಳಿಗೆ ಅದಕ್ಕಿಂತ ಜಾಸ್ತಿ ಕನೆಕ್ಷನ್ ಇರುತ್ತೆ ಒಂದು ತಾಯಿಗೆ. ಕಂಪ್ಯಾರಿಟಿವ್ಲಿ ತಂದೆ ತಾಯಿಗಿಂತ ಅಂದರೆ ನೀವು ಕಂಪೇರ್ ಮಾಡಿದಾಗ ತಾಯಿಗೆ ಎಮೋಷನ್ಸು, ಆ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ. ಸೊ ಅವರು ಒಂದು 20 ನಿಮಿಷ ಮೇಲೆ ಹತ್ತಿದ್ದಾರೆ ಸಿನಿಮಾನ ನೋಡಿ. ನಮ್ಮ ತಾಯಿ ಆಗಿರ್ಬೋದು, ನನ್ನ ವೈಫ್ ಆಗಿರ್ಬೋದು. ಆ್ಯಂಡ್ ಅವಾಗ ತುಂಬ ರಾ ಹಂತದಲ್ಲಿದ್ದಂಥ ಸಿನಿಮಾನ ತೋರಿಸಿದ್ದು ನಾನು. ಇಷ್ಟೆಲ್ಲ ಕಂಪ್ಲೀಟ್ಲಿ DTS ಆಗಿ ಸೌಂಡ್ ರೆಕಾರ್ಡಿಂಗ್, ರೀ ರೆಕಾರ್ಡಿಂಗ್ ಎಲ್ಲ ಅದನ್ನು ಅವ್ರು ನೋಡಿಲ್ಲ. ಅದನ್ನು ಥಿಯೇಟ್ರಲ್ಲೇ ತೋರಿಸೋಣ ಅಂತ. ಬಟ್ ಆ ರಾ ಕಂಟೆಂಟನ್ನೇ ನೋಡಿ ಅವರಷ್ಟು ಇಷ್ಟಪಟ್ಟು ಭಾವುಕರಾಗಿದ್ದರು. ಸೊ ಹಂತದಲ್ಲಿ ನನಗೆ ಗೆಲುವು ಅನ್ನೋದು ಕಾಣಿಸ್ತಾ ಹೋಗಿದೆ. ಟು ಬಿ ಫ್ರ್ಯಾಂಕ್, ನನಗೆ ಫಿಯರ್ ಅನ್ನೋದಿಲ್ಲ. ಈಗ ಒಂದು ನರ್ವಸ್ನೆಸ್ ಇರುತ್ತೆ, ನಾಳೆ ರಿಲೀಸ್ ಆದಾಗ ಹೇಗೆ ಅಂತ. ನನಗೆ ಕಾನ್ಫಿಡೆಂಟ್ ಇದೆ, ಗೆಲ್ಲುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್ ಇದೆ. ನನಗೆ ಇರೋಂಥ ಈಗ ಝೀಲು, ಆಸೆ ಅಂದರೆ ದುರಾಸೆ ಅಂತ ಹೇಳ್ತಾರಲ್ಲ, ಆ ಥರ ಇದು ತಲುಪಬೇಕು ಅಂದರೆ ಟು ದಿ ಟಾಪ್ ಪೀಕ್ ಆಫ್ ಇಂಡಿಯಾವರೆಗೂ ಇದು ಹೋಗಬೇಕು ಅನ್ನೋದು ಒಂದು ಆಸೆ. ಫಿಯರ್ ಅನ್ನೋದಿಲ್ಲ. ಖಂಡಿತ ಇರಬಾರ್ದು ಸರ್. ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ಮ ಮಗು ಹೇಗಿದೆ ಅಂತ ಹೇಳಿ. ಸರ್, ಇವಾಗ ಒಂದು ಕೇಸ್, ಯಾವುದೋ ಒಂದು ರೇಪ್ ಕೇಸ್ ನನ್ನ ನಿರಂತರವಾಗಿ ಕಾಡುತ್ತೆ. ಇದು ನಂಗೆ ಅವಾಗ ಹಿಂಗಾಯ್ತಲ್ಲ ಆ ಹೆಣ್ಮಗಳಿಗೆ ಅಂತ ಅನ್ಸುತ್ತೆ. ಆ ಥರದ್ದು ಯಾವ್ದಾದ್ರು ಒಂದು ಕೇಸ್ ನಿಂತಲ್ಲ? ಹೌದು, ಬಟ್ ಒಂದು ಇನ್ಸಿಡೆಂಟ್ ಹಿಂಗಾಗಿದೆ ಅಂತ ಯಾವತ್ತಾದ್ರೂ ನಿಮ್ಗೆ ಅದು ತುಂಬಾ ಕಾಡುವಂತ ಕೇಸ್ ಯಾವ್ದಾದ್ರು ಇದೆಯಾ ಅಂತ ಹೇಳಿ? ಮಕ್ಕಳಿಗಾದಾಗ ಚಿಕ್ಕ ಹೆಣ್ಮಕ್ಳಿಗೆ ರೇಪ್ ಆಗುತ್ತಲ್ಲ, ಅದು ಯಾವುದೇ ಆಗಿರ್ಲಿ, ನನಗೆ ಮಿತಿ ಮೀರಿದ ಕೋಪ ಬರುತ್ತೆ.
ಟು ಬಿ ಫ್ರ್ಯಾಂಕ್ ನಾವು ಕಾನೂನನ್ನ ಕೈಗೆ ತೊಗೋಬೇಕು ಅಂತ ಅನಿಸುತ್ತೆ. ಆ ಥರ ತೊಗೊಳ್ಬಾರ್ದು, ಬಟ್ ನನಗೆ ಹಾಗೆ ಅಷ್ಟು ಕೋಪ, ಅಷ್ಟು ಸಿಟ್ಟು ಬರುತ್ತೆ. ಯಾಕಂದರೆ ನಾನು ಒಂದು ಸ್ಪಿರಿಚುವಲ್ ಲೀಡರ್ ಒಂದು ಕಾನ್ಫರೆನ್ಸ್ ನಡೀತಾ ಇತ್ತು, ಸಹಜ ಮಾರ್ಗ ಅಂತ, ದಾಜಿ ಅಂತ ಗುರುಗಳು. ಅವ್ರ ಜೊತೆ ನಾನು ಇದೇ ಥರದ ಪ್ರಶ್ನೆ ಹಾಕಿದ್ದೆ ಕಾನ್ಫರೆನ್ಸಲ್ಲಿ. ಈಗ ನಾವು ದೇವರಿದಾನಂತೆ ನಾವೆಲ್ಲ ನಂಬ್ತೀವಿ, ಇವತ್ತಿಗೂ ನಂಬ್ತೀನಿ, ಬಟ್ ಆ ಶಿಕ್ಷೆ ಅಂದರೆ ಅದು ಏನು ಗೊತ್ತಿಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ಯಾಕೆ ಸಿಗಬೇಕು ಅನ್ನೋದು ನನಗೆ ಇವತ್ತಿಗೂ ಭಾಳ ದೊಡ್ಡ ಪ್ರಶ್ನೆ ಅದು. ಆ ಕ್ರೂರಿತನ ಮಾಡಿದಂಥ ರಾಕ್ಷಸರನ್ನು ನಾನು ಕೊಂದು ಬಿಡಬೇಕು ಅನ್ಸುತ್ತೆ. ಬಟ್ ಆ ಮಗು ಇವಾಗ ಏನಾಗುತ್ತೆ ಗೊತ್ತಾ, ಮೆಮೊರಿ ಆಫ್ ದಿ ಚೈಲ್ಡ್, ಮಗುದು ಮೆಮೊರಿ ಬಹಳ ಸ್ಟ್ರಾಂಗ್ ಇರುತ್ತೆ. ಇತ್ತೀಚಿನ ಮಕ್ಕಳಿಗೆ ಗಂಡ ಹೆಂಡತಿ ಮಕ್ಕಳ ಮುಂದೆ ಕಿತ್ತಾಡಿದ್ರು ಅದು ಲೈಫ್ ಟೈಮ್ ನೆನ್ಪಿಟ್ಕೊಳ್ಳುತ್ತೆ. ಅದಕ್ಕೆ ಯಾರಾದರೂ ಏನಾದರೂ ಅವಮಾನ ಮಾಡಿದ್ರು ನೆನ್ಪಿಟ್ಕೊಳ್ಳೋದು. ಅದು ಟೋಟಲ್ ಥಿಂಕಿಂಗ್ ಮೆಂಟಾಲಿಟಿ ಚೇಂಜ್ ಮಾಡಿಬಿಡುತ್ತೆ ಮಗು. ಸೊ ಆ ಚಿಕ್ಕ ಮಗು ಆದಂಥ ಟ್ರಾಮಾ ಇದೆಯಲ್ಲ, ಅದು ಲೈಫ್ ಟೈಮ್ ಅವಳಿಗೆ ಒಂದು ಭಾರ ಕೊಟ್ಬಿಟ್ಟಂಗೆ, ಒಂದು ದಟ್ ಲಗೇಜ್ ಅದು ಕ್ಯಾರಿ ಮಾಡೋದು ಪಾಪ. ಅದನ್ನ ನೆನೆಸ್ಕೊಂಡ್ರೆ ಭಾಳ ಎಮೋಷ್ನಲ್ ಫೀಲ್ ಆಗುತ್ತೆ ನನಗೆ. ಮಕ್ಕಳಿಗೆ ಎಸ್ಪೆಷಲಿ ಆಗಬಾರ್ದು ಅದು. ಅದೇ ನನಗೆ ತುಂಬ ಫಿಯರ್. ಅಂದರೆ ನನ್ನ ಮಕ್ಕಳಾಗಿರ್ಬೋದು ಅಥವಾ ಎಲ್ಲೇ ಯಾವುದೇ ಚಿಕ್ಕ ಮಕ್ಕಳು ನೋಡಿದಾಗ ದೇ ಶುಡ್ ಬಿ ಸೇಫ್ ಮೇನ್. ಐ ಥಿಂಕ್ ಈ ತಂದೆಯಿಂದರಿಗೆ ಹೆಣ್ಮಕ್ಳ ಜೊತೆ ಕನೆಕ್ಷನ್ ಜಾಸ್ತಿ ಎಲ್ಲ ಮನೇಲಿ. ಇವಾಗ ನಮಗೂ ಅಷ್ಟೇ ಅಪ್ಪಂದಿರ ಜೊತೆ ಜಾಸ್ತಿ ಕನೆಕ್ಷನ್. ಒಂದು ಅಮ್ಮನಿಗಿಂತ ಒಂದು ಹೆಜ್ಜೆ ಜಾಸ್ತಿ ನಾವು ಅವ್ರನ್ನ ಪ್ರೀತಿ ಮಾಡಿರ್ತೀವಿ. ನಿಮಗೆ ನಿಮ್ಮ ಮಗಳನ್ನ ನೋಡಿದಾಗೆಲ್ಲ ಏನೆಲ್ಲ ಅನ್ಸುತ್ತೆ ಸರ್? ನಿಮ್ಮಿಬ್ಬರ ನಡುವೆ ಪ್ರೀತಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಿ ಒಳ್ಳೊಳ್ಳೆ ಬೆಸ್ಟ್ ಗಿಫ್ಟ್ ನನ್ನ ಲೈಫಲ್ಲಿ. ಇದಕ್ಕಿಂತ ಬೆಸ್ಟ್ ಗಿಫ್ಟ್ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಆಗಲೇ ಸಿಕ್ಬಿಟ್ಟಿದೆ ನನಗೆ. ಹೇಗಿರ್ತೀರಾ ಇಬ್ರು? ಯಾವ ಥರ ಟೈಮ್ ಸ್ಪೆಂಡ್ ಮಾಡ್ತೀರಾ? ನಾನು ಮಗು ಥರ ಇರ್ತೀನಿ, ಫುಲ್ ಫ್ರೆಂಡ್ಲಿ ಆಗಿ. ಅವಳು 6 ವರ್ಷದ ಮಗು ಅಂದರೆ ನಾನು 3 ವರ್ಷದ ಮಗು ಆಗಿರ್ತೀನಿ ಅವಳ ಮುಂದೆ. ಓಕೆ, ಸ್ಕೂಲ್ಗೆಲ್ಲ ಕಳಿಸಿ ಬರೋ ತನಕ ನಿಮ್ಮ ಹೃದಯದಲ್ಲಿ ಹೇಗಿರುತ್ತೆ? ಪ್ರತಿ ದಿನಾನು ಅವಳು ನನಗೆ ತಪ್ಕೊಂಡು ಮುತ್ಕೊಡದೆ ಅವಳು ಹೋಗಲ್ಲ, ನಾನು ಹೊರಗಡೆ ಹೋಗ್ಬೇಕಾದ್ರೆ ಅವಳಿಗೆ ತಪ್ಕೊಂಡು ಮುತ್ಕೊಡದೆ ನಾನು ಹೋಗಲ್ಲ. ಸ್ಕೂಲಿಂದ ಬಂದಮೇಲೆ ಓಡಾಡ್ಕೊಂಡು ಫಸ್ಟ್ ನನ್ನ ಮೇಲೆ ಎಗರು ಬಂದು ಬೀಳೋದು ಅವಳು. ಸೊ ಇಟ್ಸ್ ದ ಮೋಸ್ಟ್ ವಂಡರ್ಫುಲ್ ಮೂಮೆಂಟ್ಸ್ ಆ್ಯಂಡ್ ವಂಡರ್ಫುಲ್ ಗಿಫ್ಟ್ ಆಫ್ ಮೈ ಲೈಫ್. ಓಕೆ ಸರ್, ಯುದ್ಧಕಾಂಡ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ದೀರಾ ಸರ್? ಬೇರೆ ಏನು ವಿಭಿನ್ನ ಹೇಳಿದ್ರಿ ಆಲ್ಮೋಸ್ಟ್, ಬೇರೆ ಏನು ವಿಭಿನ್ನ ಅಂಶಗಳು ಇದಾವೆ ಅದರಲ್ಲಿ ಅಂತ ಹೇಳಿ? ಇಲ್ಲ, ಸಿನಿಮಾ ಥ್ರೂ ಔಟ್ ಬೆಂಗಳೂರಲ್ಲಿ ನಡೆದಿರೋದು. ಬಟ್ ನನ್ನ ಸಿನಿಮಾಗಳು ಇತ್ತೀಚೆಗೆ ಇಷ್ಟು ದೊಡ್ಡ ವೈಭವಕರಿಸಿ ಸೆಟ್ ಹಾಕಿರ್ತಕ್ಕಂಥದ್ದು ಯಾವುದು ಇರಲಿಲ್ಲ. ಫಾರ್ ದಿ ಫಸ್ಟ್ ಟೈಮ್ ಈಚ್ ಆ್ಯಂಡ್ ಎವ್ರಿ ಲೊಕೇಶನ್, ಈಚ್ ಆ್ಯಂಡ್ ಎವ್ರಿ ಮನೆ, ಪ್ರತಿಯೊಂದು ನನ್ನ ಮನೆ ಆಗಿರ್ಬೋದು, ಅರ್ಚನಾ ಅವ್ರ ಮನೆ ಆಗಿರ್ಬೋದು, ಪ್ರಕಾಶ್ ಬೆಲ್ವಾಡಿ ಅವ್ರ ಮನೆ ಆಗಿರ್ಬೋದು, ಆ್ಯಂಡ್ ಇಡೀ ಎಂಟೈರ್ ಕೋರ್ಟ್ ಆಗಿರ್ಬೋದು, ಎಲ್ಲ ಫ್ರೆಶ್ ಸೆಟ್ಸ್ಗಳು ಹಾಕಿರೋದು. ಸಿನಿಮಾ ನೋಡಿದಾಗ ಆ್ಯಕ್ಚುಲಿ ಬಜೆಟ್ ಯಾರಿಗೂ ಗೊತ್ತಾಗಲ್ಲ, ಬಟ್ ನನಗೆ ಗೊತ್ತಿದೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಸೆಟ್ ಹಾಕಿರೋದು. ಯಾಕಂದರೆ ಕಾಸ್ಟ್ಯೂಮ್ ಕಲರ್ ಪ್ಯಾಲೆಟಿಗೂ, ಲೊಕೇಶನ್ ಕಲರ್ ಪ್ಯಾಲೆಟಿಗೂ, ಅವ್ರ ಕ್ಯಾರೆಕ್ಟರ್ ಥೀಮಿಗೂ. ಈಗ ಆ್ಯಂಟಗನಿಸ್ಟ್ ಅವ್ನು ಏನೇನು ಥಿಂಕ್ ಮಾಡ್ತಾನೆ, ಅವನ ಥಿಂಕಿಂಗ್ ವೈಸ್ ಪ್ರಾಪರ್ಟೀಸ್ಗಳು ನಿಮಗೆ ಮನೆಯಲ್ಲಿ ಕಾಣಿಸ್ತವೆ ಸುತ್ತಮುತ್ತ. ಆ ಕಲರ್ಸು, ಡಾರ್ಕ್ ಶೇಡ್ಸ್ ಕಲರ್ಸ್, ಅವನು ಇಮ್ಯಾಜಿನ್ ಮಾಡೋಂಥ ಮ್ಯೂಸಿಕ್, ವೈಲ್ಡ್ ಮ್ಯೂಸಿಕ್ಸ್, ನಿಮಗೆ ಆ ಮೂಡ್ ಕ್ರಿಯೇಟ್ ಮಾಡೋದಕ್ಕೆ, ದಟ್ ಅಟ್ಮಾಸ್ಫಿಯರ್ ಅದು ಸೂಟ್ ಆಗಲಿ ಅಂತಲೇ ಆ ಥರ ಸೆಟ್ ವೈಸ್ ಹೋಗಿರೋದು. ಈಗ ನನ್ನ ಮನೆಗೆ ಬಂದರೆ ನಿಮಗೆ ಬೇರೆ ಥರದ್ದೇ ಕಲರ್ ಶೇಡ್, ಬೇರೆ ಥರದ್ದೇ ಸೆಟ್ ಕಾಣಿಸುತ್ತೆ. ಅದೇ ಹೀರೋಯಿನ್ ಮನೆಗೆ ಹೋದರೆ ಅಥವಾ ಅರ್ಚನಾ ಅವ್ರ ಮನೆಗೆ ಹೋದರೆ ಎವ್ರಿಥಿಂಗ್ ಈಸ್ ಅಲೈನ್ಡ್ ಇನ್ ಕಲರ್ ಪ್ಯಾಲೆಟ್ಸ್. ದಿಸ್ ಇಸ್ ದಿ ಒನ್ ಮೋರ್ ಬ್ಯೂಟಿ ಆಫ್ ಯುದ್ಧಕಾಂಡ. ಅಂದರೆ ನೀವು 2ನೇ ಸಲ 3ನೇ ಸಲ ಆಳವಾಗಿ ನೋಡಿದಾಗ ನಿಮ್ಗೆ ಆ ಡೀಟೇಲಿಂಗ್ಸ್ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಫಸ್ಟ್ ಟೈಮೇ ನಿಮ್ಗೆ ಗೊತ್ತಿಲ್ಲದೇ ಸಬ್ ಕಾನ್ಷಿಯಸ್ಲಿ ಆ ಮೂಡ್ ಕ್ಯಾಪ್ಚರ್ ಮಾಡಿರುತ್ತೆ. ಯಾಕೆ ಕ್ಯಾಪ್ಚರ್ ಮಾಡ್ತು ಅಂತ ನೀವು ಸ್ಟಡಿ ಮಾಡಬೇಕಂದ್ರೆ ಯು ಹ್ಯಾವ್ ಟು ವಾಚ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಮೇಕಿಂಗ್ ವಿಡಿಯೋ ಗಮನಿಸ್ತಾ ಇದ್ದೆ ಸರ್, ಅದರಲ್ಲಿ ಒಂದಷ್ಟು ಫೈಟ್ಸ್ಗಳನ್ನೆಲ್ಲ ಗಮನಿಸ್ತಿದ್ದೆ. ಎಷ್ಟು ಓವರ್ ಎಷ್ಟು ಫೈಟ್ಸ್ಗಳಿದಾವೆ, ಎಷ್ಟು ಸಾಂಗ್ಸ್ಗಳಿರ್ತವೆ ಅಂತ ಹೇಳಿ? ಅಲ್ಲ, ಇಟ್ಸ್ ನಾಟ್ ಅನ್ ಆಕ್ಷನ್ ಫಿಲ್ಮ್. ಫೈಟ್ ಅನ್ನೋದಿಲ್ಲ, ಇಲ್ಲ ಅದರಲ್ಲಿ ಫೈಟ್ ನಾರ್ಮಲ್ ಫೈಟ್ಸ್ ಇದೆ. ಅಂದ್ರೆ ಒಂದು ಕಿತ್ತಾಟ ಥರದ್ದು ಫೈಟ್ಸ್ ಬರುತ್ತೆ. ಫಾರ್ ಅದು ಒಂದು ಭಾಳ ಕ್ಯೂರಿಯಾಸಿಟಿ ಇರತಕ್ಕಂಥ ವಿಷಯ, ವೆರಿ ಸಸ್ಪೆನ್ಸ್ ಥ್ರಿಲ್ಲಿಂಗ್ ಎಲಿಮೆಂಟ್. ಅಂದ್ರೆ ಕಾಮಿಕಲ್ ಆಗಿ ಹೋಗುವಂಥ ಫೈಟು ಅಲ್ಲ, ಬಟ್ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಯಾಕೆ ನಡೀತಾ ಇದೆ ಅನ್ನೋದು ಒಂದು ಕಿತ್ತಾಟದ್ದು. ಆ್ಯಂಡ್ ಅಗೇನ್ ಅದ್ರ ಹಿಂದೆ ಕೂಡ ದಿ ಪವರ್ ಇಸ್ ದಿ ಮ್ಯೂಸಿಕ್. ಮ್ಯೂಸಿಕ್ಕಿಗೂ ಪ್ರತಿಯೊಂದು ಕಂಪೋಸಿಂಗ್ಸಿಗೂ ಬಹಳ ಒಂದು ಅನ್ಯೋನ್ಯ ಸಂಬಂಧ ಇದೆ. ಅದಕ್ಕೆ ಸಿನಿಮಾ ನೋಡಿದಾಗಲೇ ಅದು ಗೊತ್ತಾಗುತ್ತೆ. ಬಟ್ ದೇರ್ ಇಸ್ ಅಂದರೆ ಫೈಟ್ ಅಂತ ಇಲ್ಲ ಸಿನಿಮಾದಲ್ಲಿ, ದೇರ್ ಆರ್ ಸ್ಟ್ರಗಲ್ಸ್. ಓಕೆ ಸರ್, ಇವತ್ತಿಗೂ ಕೂಡ ಸ್ವೀಟ್ 18 ಥರ ಕಾಣಿಸ್ತಾ ಇದ್ದೀರಾ. ಸೊ ಇದ್ರ ಸೀಕ್ರೆಟ್ ಹೇಳಿ ಸರ್ ದಯವಿಟ್ಟು. ಹೆಂಗಿರುತ್ತೆ ಅಷ್ಟು ಪ್ರೀತಿಯಿಂದ ನೋಡ್ತೀರಾ? ವರ್ಕೌಟ್, ಡಯಟ್ ಎಲ್ಲ 100% ಅಲ್ಲ 200% ಮಾಡ್ತೀರಾ ಅಂತ ನಿಮಗೆ ನೋಡಿದ್ರೆ ಅರ್ಥ ಆಗ್ತದೆ. ಬ್ಯೂಟಿ ಲೈಸ್ ಇನ್ ದಿ ಐಸ್ ಆಫ್ ದಿ ಬಿಹೋಲ್ಡರ್. ಎದುರುಗಡೆ ಕೂತ್ಕೊಂಡಿರೋ ನಿಂತಿರೋ ನಮ್ಮನ್ನು ಎಷ್ಟು ಪ್ರೀತಿಯಿಂದ ನೋಡ್ತೀರಿ, ಅವರಿಗೆ ಅಷ್ಟು ಚೆನ್ನಾಗಿ ಕಾಣಿಸ್ತೀವಿ.
ಆದ್ರೂ ಒಂದು ದೇವ್ರು ಕೊಟ್ಟಿರೋ ಕೃಪೆ ಎಲ್ಲರೂ ನಾನು ಅಷ್ಟು ಪ್ರೀತಿಯಿಂದ ನೋಡಿ ನಾನು ಹಾಗೆ ಇಟ್ಬಿಟ್ಟಿದ್ದಾರೆ ನನ್ನ. ಅಲ್ಲ ಸರ್, ಡಯಟ್ ವರ್ಕೌಟ್ ಅಂತ ಮಾಡಿದ್ರೆ ಹೀರೋಗಳು ಮಾಡೇ ದಟ್ ಈಸ್ ಡ್ಯೂಟಿ. ನಮ್ಮ ಒಂದು ಮಾಡಲೇಬೇಕಾಗಿರ್ತಕ್ಕಂಥ ಒಂದು ಶಿಸ್ತು ಡ್ಯೂಟಿ. ಆ್ಯಸ್ ಎನ್ ಆ್ಯಕ್ಟರ್ ನಾವು ಯಾವುದೇ ಕ್ಯಾರೆಕ್ಟ್ರಿಗೆ ಡೈವರ್ಟ್ ಆಗಬೇಕು, ಹೆಂಗೆ ಬೇಕಂಗೆ ನಾವು ನಮ್ಮನ್ನು ರೂಪಿಸ್ಕೊಳ್ಬೇಕು ಅಂತಂದರೆ ಒಂದು ಶಿಸ್ತಿನ ಒಂದು ರುಟೀನ್ ಫಾಲೋ ಮಾಡಲೇಬೇಕಾಗುತ್ತೆ. ಡೈಟ್ ವೈಸ್ ಆಗಿರ್ಬೋದು, ವರ್ಕೌಟ್ ಆಗಿರ್ಬೋದು, ನಿದ್ದೆ ಆಗಿರ್ಬೋದು, ಆ್ಯಂಡ್ ಎಲ್ಲ ಅದ್ರ ಜೊತೆಗೆ ನಮ್ಮ ಸುತ್ತಮುತ್ತ ಪರಿಸರ, ನಮ್ಮ ಫ್ರೆಂಡ್ಸ್ ಯಾರ್ಯಾರಿದೆ ಹೆಂಗಿರ್ತಾರೆ ಅದ್ರ ಮೇಲೂ ನಮ್ಮ ಚಟಗಳು, ನಮ್ಮ ಲೈಫ್ ಸ್ಟೈಲ್ ಕೂಡ ಡಿಪೆಂಡ್ ಆಗುತ್ತೆ. ಅಷ್ಟೇ ಕೆಲಸದ ಬಗ್ಗೆ ಶ್ರದ್ಧೆ ಇರೋರು, ಕೆಲಸದ ಬಗ್ಗೆ ಪ್ರೀತಿ ಇರೋರು, ಪ್ಯಾಷನೇಟ್ ಆಗಿರೋ ಸುತ್ತಮುತ್ತ ಇದ್ದಷ್ಟು ನಾವು ಜಾಸ್ತಿ ತೊಡಗಿಸ್ಕೊಳ್ತೀವಿ. ಅದೇ ನಮಗೆ ಪಂಪ್ ಆ್ಯಂಡ್ ಫ್ಯೂಯಲ್. ಹೌದು. ಸೊ ಹಿಂಗಿರೋದಕ್ಕೆ ಕಾರಣ ಇವೆಲ್ಲ ಕಾರಣಗಳು. ಓಕೆ, ಸೂಪರ್ ಸರ್. ಈಗ ಯುದ್ಧಕಾಂಡ ಅಂತ ಬಂದಾಗ ನಾನು ಎಷ್ಟು ಕೇಳಿದ್ರು ನೀವು ಯಾವುದನ್ನು ಎಷ್ಟು ಹೇಳ್ಬೇಕು ಅಷ್ಟು ಹೇಳಿರ್ತೀರ. ಅದನ್ನು ಹೊರತುಪಡಿಸಿ ಇನ್ನೂ ಏನೋ ನಾನು ಹೇಳಬೇಕು ಜನರಿಗೆ ಅಂತ ಇದ್ರೆ ದಯವಿಟ್ಟು ಶೇರ್ ಮಾಡಿ ಸರ್. ಇಷ್ಟೆಲ್ಲ ಹೇಳಿದರೆ ಇನ್ನೊಂದು ಏನೋ ಅಷ್ಟು ವಿಚಾರಗಳಿದ್ದಾವೆ, ಅದನ್ನು ಜನಕ್ಕೆ ತಲುಪಿಸ್ಬೇಕು ನನ್ನ ಕಡೆಯಿಂದ ಅಂದರೆ ಝೀ ಮೂಲಕ ತಲುಪಿಸೋಣ. ಯಾಕಂದರೆ ಒಳ್ಳೆ ಸಿನಿಮಾ ರೀಚ್ ಆಗಬೇಕು, ಗೆಲ್ಲಬೇಕು. ಜನ ನೀವು ಹೇಳಿದ್ರಿ ಸಿನಿಮಾ ನೋಡಿ ಹೊರಗೆ ಹೋದ್ಮೇಲೆ ಜನರೇ ಯುದ್ಧ ಸಾರ್ಬಿಡ್ತಾರೆ, ಅವರೇ ಯುದ್ಧ ಮಾಡಿಬಿಡ್ತಾರೆ, ಆ ಥರದ್ದೊಂದು ಸಿನಿಮಾ ಅಂತ ಹೇಳಿ ಇನ್ನೇನಾದರೂ ಅಂಶಗಳಿದ್ರೆ ದಯವಿಟ್ಟು ಶೇರ್ ಮಾಡಿ ಸರ್. ಅಲ್ಲ, ಮೇನ್ ಅಂಶ ಇಷ್ಟೇ, ಅದರಲ್ಲಿ ಏನು ತೀರಾ ಹಿಡನ್ ಸೀಕ್ರೆಟ್ಸ್ ಅಂತ ಅನ್ನೋದೇನಿಲ್ಲ. ನನಗೆ ಮುಖ್ಯ ಉದ್ದೇಶ ಸಿನಿಮಾ ನೋಡ್ಬೇಕಾದ್ರೆ ನಂಗೆ ಅನ್ಸಿದ್ದು, ನನಗೊಬ್ಳು ಮಗಳಿದ್ದಾಳೆ. ಸೊ ಆ್ಯಸ್ ಎ ಪ್ಯಾರೆಂಟ್, ಎಸ್ಪೆಷಲಿ ಹೆಣ್ಮಕ್ಳು ಇರೋವಂಥ ತಂದೆ ತಾಯಿ ಈ ಸಿನಿಮಾನ ಮಿಸ್ ಮಾಡಬೇಡಿ. ತಂದೆ ತಾಯಿ ಆಗಿ ಬಂದು ಸಿನಿಮಾಗಳು ನೋಡಿ, ಸ್ಕೂಲ್ ಟೀಚರ್ಸ್ ಆಗಿ ಅಥವಾ ಯಾವುದೇ ಶಿಕ್ಷಕರಾಗಿರಲಿ, ಗುರುಗಳಾಗಿರಲಿ, ಅವರೆಲ್ಲ ಬಂದು ಸಿನಿಮಾನ ನೋಡಿ. ಆ್ಯಂಡ್ ಅಬೌವ್ ಆಲ್ ಒಬ್ಬ ಸಿಟಿಸನ್ ಆಗಿ ಈ ಸಿನಿಮಾ ನೋಡಿ. ಬಿಕಾಸ್ ಒನ್ಸ್ ಅಗೇನ್ ಬ್ಯಾಕ್ ಎಂಡಿಂದ ಬಂದು ಹೇಳೋದಾದರೆ, ಅದೇ ಈ ಸಿನಿಮಾ ಅನ್ನೋ ಟೂಲ್ ಏನಿದೆಯಲ್ಲ, ಈ ಅಸ್ತ್ರನ ಸರಿಯಾದ ರೀತಿಯಲ್ಲಿ ಬಳಸಿ ಸಮಾಜಕ್ಕೆ ಕೊಡೋದಕ್ಕೆ ಒಂದು ಪ್ರಯತ್ನ ಮಾಡಿದ್ದೀನಿ. ಅದಕ್ಕೆ ನಾನೇ ದುಡ್ಡು ಹಾಕಿರೋದು. ಆ್ಯಂಡ್ ಸಾಕಷ್ಟು ಜನ ಇದಕ್ಕೆ ಬರಲಿಲ್ಲ ಅಂದರೆ ಈ ಕಥೆ ನಾವು ಸ್ಕ್ರಿಪ್ಟ್ ಅನ್ನೋದು ಏನು ಹೇಳ್ತೀವಲ್ಲ, ಇನ್ನು ಓರಲಿ ಎಕ್ಸ್ಪ್ಲೈನ್ ಮಾಡಿದಾಗ ಅದಕ್ಕೆ ಇರ್ತಕ್ಕಂಥ ವ್ಯತ್ಯಾಸಗೂ ನಾವು ಚಿತ್ರೀಕರಣ ಮಾಡಿ ಅದನ್ನು ತೆರೆ ಮೇಲೆ ತೋರಿಸಿದಾಗ ಬರುವಂಥ ಎಕ್ಸ್ಪ್ಲನೇಷನ್ಗೂ ವ್ಯತ್ಯಾಸ ಇದೆ. ಹಾಗಂತ ಅವರು ತಪ್ಪಲ್ಲ, ಅಂದರೆ ನಾವೇನು ಕಂಡ್ವಿ ಆ ಕಥೆನಲ್ಲಿ ಅದು ಬೇರೆಯವ್ರು ಕಾಣಲಿಲ್ಲ ಅದನ್ನ. ಸೊ ಹಾಗಾಗಿ ನಾನೇ ಪ್ರೊಡ್ಯೂಸ್ ಮಾಡಬೇಕಾಯ್ತು. ಬಿಕಾಸ್ ಈ ಥರದ್ದೊಂದು ಸಿನಿಮಾ ನಾನು ಮಿಸ್ ಮಾಡಬಾರ್ದು ಅಂತ ಇತ್ತು. ಅಂದರೆ ಆ್ಯಕ್ಟ್ ಮಾಡೋದಕ್ಕಲ್ಲ, ಜನಕ್ಕೆ ತಲುಪಿಸೋ ರೀತಿಯಲ್ಲಿ ಈ ಸಿನಿಮಾ ಮಿಸ್ ಆಗಬಾರ್ದು, ಇದು ತಲುಪಬೇಕು. ಆ್ಯಂಡ್ ಈ ಕಥೆ ನನಗೆ ಬಂದಿದೆ ಅಂದರೆ ಇದು ಒಂದು ವರ ಥರ. ಅಂದರೆ ದೇವರು ಕೆಲವೊಂದ್ಸಲ ಒಳ್ಳೆ ಕೆಲಸಗಳು ನಮ್ಮಿಂದ ಮಾಡಿಸ್ತಾರೆ. ಸೊ ಈ ಸಿನಿಮಾ ನನಗೆ ಬಂದಿದೆ ಅಂದರೆ ನಾನು ಬಿಟ್ಕೊಡ್ಬಾರ್ದು, ನನ್ನ ಕಡೆಯಿಂದನೇ ತಲುಪಿಸ್ಬೇಕು ಜನಕ್ಕೆ ಅನ್ನೋ ಒಂದು ಸ್ವಾರ್ಥ ಕೂಡ. ಹಾಗಾಗಿ ಸಿನಿಮಾನ ಅಸ್ತ್ರನ ಸರಿಯಾಗಿ ಬಳಸಿ ಹೆಸರು ಕೂಡ ಸರಿಯಾಗಿ ಯುದ್ಧಕಾಂಡ ಅಂತ ಇಟ್ಟು ಒಂದು ರೆವಲ್ಯೂಷನ್ ಕ್ರಿಯೇಟ್ ಆಗಲಿ ಅಂತ ಮಾಡಿದ್ದೀನಿ. ಆ್ಯಂಡ್ ಈ ಸಿನಿಮಾ ನೋಡಿ ಅದೇ ನಮ್ಮ ಕನ್ನಡಿಗರಿಗೆ ಕೇಳ್ಕೊಳ್ಳೋದು, ಅವರು ಸಾರಥಿಯಾಗಿ ಇದನ್ನು ತೊಗೊಂಡೋಗ್ಬೇಕು ಎಲ್ಲ ಕಡೆ. ಇದು ನನಗೆ ಆಸೆ ಇದೆ. ಮತ್ತೊಮ್ಮೆ ಎಲ್ಲರೂ ಹೆಮ್ಮೆ ಪಡುವಂಥ ಒಂದು ಸಿನಿಮಾ. ನಾನು ಇತ್ತೀಚೆಗೂ ನಾನಲ್ಲ KGF ಬಗ್ಗೆ ಆಗಿರ್ಬೋದು, ಕಾಂತಾರ ಬಗ್ಗೆ ಐ ಆಮ್ ವೆರಿ ಪ್ರೌಡ್. ನನಗೆ ಯಾವುದೇ ರೀತಿಯಾದಂಥ ಜೆಲಸಿ ಆಗಲಿ, ಅಸೂಯೆ ಅವೆಲ್ಲ ಇಲ್ಲ ನನಗೆ. ಬಿಕಾಸ್ ನನಗೆ ಇವತ್ತಿಗೂ ಎಲ್ಲ ಕಡೆ ಹೋದರೆ ಹೇಳ್ತೀನಿ, ನಮ್ಮ ಕನ್ನಡ ಸಿನಿಮಾ ನಮ್ಮಲ್ಲಿ ಆ ಸಾಮರ್ಥ್ಯ ಇದೆ ಅಲ್ವಾ. ಸೊ ಆಮೇಲೆ ಅವ್ರು ಸಿನಿಮಾ ಮಾಡಿದಾಗಲೂ ಕೂಡ ಭಾಳ ಪ್ರಾಮಾಣಿಕವಾಗಿ ಮಾಡಿದರು. ಇದು ಆ ಮಟ್ಟಕ್ಕೆ ಹೋಗುತ್ತೆ, ಪ್ಯಾನ್ ಇಂಡಿಯಾ ಆಗುತ್ತೆ, ಇದಾಗುತ್ತೆ, ಅದಾಗುತ್ತೆ ಅಂತ ಮಾಡಿದ್ದಲ್ಲ. ಆ ಬಂದಂಥ ಕಥೆ ಅದನ್ನು ಹೇಗೆ ತಲುಪಿಸ್ಬೇಕು ಅದನ್ನು ಕಂಪ್ಲೀಟ್ಲಿ ಟು ದಿ ಕೋರ್ ಅವ್ರು ತೊಡಗಿಸ್ಕೊಂಡು ಸಿನಿಮಾ ಮಾಡಿದ್ರು. ಅದು ಹಂಗೆ ತೊಗೊಂಡು ಹೋದರು ನಮ್ಮ ಜನ. ಸೊ ನಾನು ಇದು ಸಿನಿಮಾ ಮಾಡಬೇಕಾದ್ರೆ ಅದೇ ರೀತಿಯಿಂದ ಮಾಡಿದ್ದು. ಈಗ ಬಂದಂಥ ಬೆಂಬಲಗಳು ನೋಡಿ ನನಗೆ ಅನಿಸ್ತದೆ, ಹೌದು ಇದರಲ್ಲಿ ಸಾಮರ್ಥ್ಯ ಇದೆ, ಹೋಗಬೇಕಿದು, ಆ್ಯಂಡ್ ತೊಗೊಂಡು ಹೋಗ್ತಾರೆ ಅನ್ನೋದು 101% ದೊಡ್ಡದಾಗೋದಂತೂ ನಿಜ. ಯುದ್ಧಕಾಂಡ ವಿಲ್ ಡೆಫಿನೆಟ್ಲಿ ಕ್ರಿಯೇಟ್ ಸಮ್ ಬಿಗ್ ರೆವಲ್ಯೂಷನ್ ಅನ್ನೋದು ನನಗೆ ಭಾಳ ಕಾನ್ಫಿಡೆನ್ಸ್ ಇದೆ. ಎಷ್ಟು ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಅದು ಪ್ರೇಕ್ಷಕರಿಗೆ ಬಿಟ್ಟಿರೋದು. ಓಕೆ ಸರ್, ಈಗ ಪ್ರತಿ ಶುಕ್ರವಾರ ಆಯಿತು ಅಂದರೆ ಒಂದು ಥಿಯೇಟರ್ ವಿಸಿಟ್ ಅಂತ ನಾವು ಹೋಗ್ತೀವಿ. 8, 10, 12 ಈ ಥರ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ವಿ. ಜನ ನೋಡ್ರೆ ಥಿಯೇಟರ್ ಕಾಣಿಸೋದಿಲ್ಲ. ಯಾಕೆ, ಏನಾಗ್ತಿದೆ ಅಂದರೆ ಏನೋ ಇದ್ದರೆ ಬಂದೇ ಬರ್ತಾರೆ, ಸ್ಪೆಷಲ್ ಏನೋ ಇದೆ, ಕಂಟೆಂಟ್ ಇದೆ, ಏನೋ ಇಷ್ಟ ಆಗುವಂಥ ಅಂಶ ಇದೆ ಅಂದರೆ ಬಂದೇ ಬರ್ತಾರೆ. ಸುಮ್ಮನೆ ನಿರ್ಮಾಪಕರು ದುಡ್ಡು ಹಾಕ್ತಾರೆ, ಕೋಟಿ ಹಣ ಹಾಕ್ತಾರೆ, ಬಂದು ನೋಡಿದ್ರೆ ಒಬ್ಬರು ಇಬ್ಬರು ಇಲ್ಲ ಥಿಯೇಟರ್ಗಳಲ್ಲಿ. ಇಂತಹ ಪ್ರಸಂಗಗಳು ಪ್ರತಿ ಶುಕ್ರವಾರ ಜಾಸ್ತಿನೇ ಆಗ್ತಾ ಇದೆ. ಇದೆಲ್ಲ ನಿಮ್ಮ ಗಮನಕ್ಕೂ ಬಂದಿರುತ್ತೆ, ಥಿಯೇಟರ್ ಜನ ಬರ್ತಾ ಇಲ್ಲ, ಎಲ್ಲ OTT ನೋಡ್ತಾ ಇದ್ದಾರೆ ಸಿನಿಮಾ ಅಂತ ಹೇಳಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಂತ ಹೇಳಿ ಸರ್? ಅಲ್ಲ, ಆ ಸಿನಿಮಾಗೆ ಜನ ಬಂದಿಲ್ಲ ಅಂತಂದರೆ ಅದರಲ್ಲಿ ಆ ಎಸೆನ್ಸ್ ಇರಲಿಲ್ಲ ಅಂತ ಒಂದು, ಅಥವಾ ಇನ್ನೊಂದು ಪಾಸಿಬಿಲಿಟಿ ಇರುತ್ತೆ, ಒಳ್ಳೆ ಸಿನಿಮಾ ಆದ್ರೂ ತಲುಪಿಸೋ ರೀತಿನಲ್ಲಿ ಎಡವಿರುತ್ತಾರೆ. ಈ ಎರಡೇ ಸಾಧ್ಯತೆಗಳು.
ತಲುಪಿಸೋ ರೀತಿನಲ್ಲಿ ಎಡವಿದ್ರೆ ಜನ ಬಂದಿರಲ್ಲ. ನಾವು ಸರಿಯಾದ ರೀತಿನಲ್ಲಿ ತಲುಪಿಸಿದಾಗ ಅದು ಒಳ್ಳೆ ಸಿನಿಮಾ ಇದ್ದಾಗ ಯಾವುದೇ ಕಾರಣಕ್ಕೂ ಸಿನಿಮಾ ಫೇಲ್ ಆಗಿರೋದಕ್ಕೆ ಚಾನ್ಸೇ ಇಲ್ಲ. ಇಟ್ ಈಸ್ ನೆವರ್ ಪಾಸಿಬಲ್. ಓಕೆ. ಆ್ಯಂಡ್ ಇವತ್ತು ಎಷ್ಟು ಸೆನ್ಸಿಬಲ್ ಇದ್ದಾರೆ ಆಡಿಯನ್ಸ್. ಇವಾಗ ನೀವು ಕೂತ್ಕೊಂಡು ಮಾತಾಡಬೇಕಾದ್ರೆ ಅವ್ರಿಗೆ ನೋಡ್ತಾರೆ ಅಜಯ್ ಎಷ್ಟು ಸೆನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾನೆ, ಎಷ್ಟು ಪ್ರಾಮಾಣಿಕವಾಗಿ ಮಾತಾಡ್ತಿದ್ದಾನೆ. ಸುಮ್ಮನೆ ಏನೋ ಒಂದು ಬುಟಾಟಿಕೆ ಮಾಡ್ತಿದ್ದಾನೆ, ರೀಲ್ ಬಿಡ್ತಾ ಇದ್ದಾನೆ, ಅದು ಅವ್ರಿಗೆ ಗೊತ್ತಾಗುತ್ತೆ. ದೆ ಸೆನ್ಸ್ ದಟ್ ಜೆನ್ಯೂನಿಟಿ, ಇಂಟೆಲಿಜೆನ್ಸ್, ನಾಲೆಡ್ಜ್. ಒಬ್ಬ ಕಾಮನ್ ಮ್ಯಾನ್ ಕೂಡ, ಒಬ್ಬ ಅಂದರೆ ಆಟೋ ಓಡ್ಸೋನ್ ಕೂಡ ಅಥವಾ ಒಂದು ನೀವು ಯಾವುದೇ ಒಂದು ನಾರ್ಮಲ್ ಕೆಲಸ ಒಬ್ಬ ಮೋರಿ ಕ್ಲೀನ್ ಮಾಡೋನಿಗೆ ಕೂಡ ಆ ಸೆನ್ಸ್ ಇದೆ ಇವತ್ತು. ಅಷ್ಟು ಬುದ್ಧಿವಂತ ಅವನು. ಖಂಡಿತ. ಎಲ್ಲರೂ ತಮ್ಮ ಹೊಟ್ಟೆ ಪಾಡೋದಕ್ಕೆ ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತಾರೆ. ಆದರೆ ಇಂಟೆಲಿಜೆನ್ಸ್ ಆ್ಯಂಡ್ ನಾಲೆಜ್ ಏನಿದೆಯಲ್ಲ, ಅದು ಸಿನಿಮಾ ಲವರ್, ಸಿನಿಮಾ ನೋಡಬೇಕಂತ ಇರ್ತಕ್ಕಂಥ ಪ್ರೇಕ್ಷಕರು ಅವ್ರು ಫೂಲ್ಸ್ ಅಲ್ಲ. ದೇ ವೆರಿ ಇಂಟೆಲಿಜೆಂಟ್. ನಾವು ಅವ್ರನ್ನ ಮೀರಿ ಸಿನಿಮಾ ಮಾಡಬೇಕು. ಇವತ್ತು ಮೊಬೈಲಲ್ಲೇ ನಿಮಗೆ ನಾವು ಏನು ಸಿನಿಮಾನಲ್ಲಿ ಕಾಮಿಡಿ ಹೇಳ್ತಿದ್ದೀವಿ, ಏನು ಮೆಸೇಜ್ ಹೇಳ್ತಿದ್ದೀವಿ, ಅದನ್ನು ಮೀರಿದ್ದವನು ನೋಡ್ತಾ ಇದ್ದಾನೆ ಮೊಬೈಲಲ್ಲಿ. ಅದಕ್ಕೂ ಮೀರಿ ಅದಕ್ಕೂ ಮೇಲೆ ನಾವು ಏನಾದರೂ ಅವನಿಗೆ ಕೊಡಬೇಕು. ಖಂಡಿತ ಸರ್. ಇಲ್ಲಾಂದ್ರೆ ಅವ್ನು ದುಡ್ಡು ಕೊಟ್ಟು ಥಿಯೇಟ್ರಿಗೆ ಬಂದು ಅಷ್ಟೊಂದು ಬಂಡವಾಳ ಹಾಕಿ ಆ ಒಂದು ಕ್ಷಣಕ್ಕೆ ಅವನು ಪ್ರೊಡ್ಯೂಸರೇ. ಹೌದು. ಅವ್ನು ದುಡ್ಡು ಹಾಕಿ ಸಿನಿಮಾ ಬಂದು ನೋಡ್ಬೇಕಂತಂದ್ರೆ ಅಷ್ಟು ವ್ಯಾಲ್ಯೂ ಇರೋಂಥದ್ದು ಏನು ಕೊಡ್ತಾ ಇದೆಯಾ ನೀನು ಅಂತ ಒಂದು ಪ್ರಶ್ನೆ ಇರುತ್ತೆ. ನಾನು ಅದನ್ನ ಅಷ್ಟು ಮೇಲೆ ಹೋಗಿ ಸಿನಿಮಾ ಮಾಡಬೇಕು ಅವನಿಗೆ. ಇಟ್ಸ್ ಎ ಚಾಲೆಂಜ್. ಅಫ್ಕೋರ್ಸ್ ಇಟ್ ಇಸ್ ಎ ಚಾಲೆಂಜ್. ಓಕೆ ಸರ್, ನಂಗೆ ಪರ್ಸ್ನಲ್ ಆಸೆ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾದಲ್ಲಿ ಏನೋ ಸಮಥಿಂಗ್ ಇದೆ, ನನಗೆ ಅರ್ಥ ಆಗ್ತಾ ಇದೆ ನನಗೆ ಹೆಣ್ಣಾಗಿ, ಬಟ್ ಅದು ರೀಚ್ ಆಗಬೇಕು. ನಾನು ಪರ್ಸ್ನಲ್ ಆಗಿ ನಾನು ರೀಚ್ ಆಗಬೇಕು, ಜನ ಬಂದು ನೋಡಬೇಕು ಅನ್ನೋ ಆಸೆ ನಂದು. ಸೊ ನಿಮ್ಮ ಕಡೆಯಿಂದ ಇನ್ನೊಂದಷ್ಟು ಎಫರ್ಟ್ ಹಾಕಿ, ಈ ಥರ ಬರ್ತಾ ಇದೀವಿ, ಈ ಡೇಟಿಗೆ ಬರ್ತಾ ಇದೀವಿ ಅಂತ ಜನರಿಗೆ ಮ್ಯಾಟ್ರ್ ಹೋಗಬೇಕು, ಬಂದು ನೋಡಿದ್ಮೇಲೆ ಅವರೇ ಅದನ್ನ ತಗೊಂಡು ಹೋಗ್ತಾರೆ ಬಾಯಿ ಮಾತು ಮೂಲಕ. ಅದಕ್ಕೆ ನಿಮ್ಮ ಎಫರ್ಟ್ ಹೇಗಿರುತ್ತೆ ಅಂತ ಇಷ್ಟು ಮಾಡ್ಬಿಟ್ಟಿದ್ದೀರಾ, ಬೆವ್ರು ಹರಿಸ್ಬಿಟ್ಟಿದ್ದೀರಾ, ಇನ್ನು ಜನರಿಗೆ ರೀಚ್ ಆಗ್ತಿದೆ, ಈಗ ಬರ್ತಾ ಇದೀವಿ ಅನ್ನೋದನ್ನ ನೀವು ಎಫರ್ಟ್ ಹಾಕಿ ಹೇಗೆ ತಲುಪಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರ. ದಯವಿಟ್ಟು ಅದನ್ನ ತುಂಬಾ ಎಫರ್ಟ್ ಆಗಿ ಮಾಡಿ ಅಂತ ನಾನು ಒಂದು ಶ್ಯೂರ್. ಖಂಡಿತ ಅಲ್ಲ, ನಾನು ಹೇಳೋದು ಕೂಡ ಇವನ್ ನಾವು ಹೆಂಗೆ ಕೋರ್ಟಲ್ಲಿ ಓತು ತಗೊಳ್ತೀವಿ, ನಾನು ಹೇಳೋದೆಲ್ಲ ಸತ್ಯ, ಸತ್ಯ ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಅಂತ. ನಾನು ಅಷ್ಟೇ ಪ್ರಾಮಾಣಿಕವಾಗಿ ಯಾವುದೇ ಇಂಟರ್ವ್ಯೂಲ್ ಕೂತ್ಕೊಂಡು ಹೇಳ್ತಾ ಇರೋದು ಸತ್ಯನೇ. ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ಸಿನಿಮಾ ಗೆಲ್ಲಬೇಕು ಅಂತ ಅಂದ್ಬಿಟ್ಟು ಏನೋ ದೊಡ್ಡದಾಗತ್ತೆ ಅಂದ್ಬಿಟ್ಟು ಕಥೆ ಕಟ್ಬಿಟ್ಟು ನಾನು ಪಾರ್ಸಲ್ ಮಾಡಿ ಮಾರ್ಕೆಟಿಂಗ್ ಮಾಡ್ತಾ ಇಲ್ಲ. ಸೊ ಅಷ್ಟು ಹಾರ್ಟ್ಲಿ ನಾನು ಒಂದು ಭಗವದ್ಗೀತೆ ಮೇಲೆ ಏನು ಪ್ರಮಾಣ ಇಟ್ಟು ನಾವು ಕೋರ್ಟ್ ಮುಂದೆ ನಿಲ್ತೀವಿ, ಅದೇ ಥರ ನಾನು ಮನಸ್ಸಾಕ್ಷಿ ನಿಂತ್ಕೊಂಡು ನಾನು ಪ್ರಮೋಟ್ ಮಾಡ್ತಿರೋದು. ನಾನು ಹೇಳುವಂಥ ಮಾತುಗಳನ್ನು ನಂಬ್ತಾರೆ. ಆಮೇಲೆ ಇಷ್ಟು ಧೈರ್ಯವಾಗಿ, ಇಷ್ಟು ಕಾನ್ಫಿಡೆಂಟಾಗಿ ನಾನು ಯಾವ ಸಿನಿಮಾನೂ ಹೇಳಿಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದ್ದೀವಿ, ಎಫರ್ಟ್ ಹಾಕಿದ್ದೀವಿ, ಅದೆಲ್ಲ ಹೇಳ್ತೀವಿ. ಬಿಟ್ಟರೆ ಕನ್ನಡಿಗರು ಇದನ್ನು ದೇಶಾದ್ಯಂತ ಸಿನಿಮಾ ತೊಗೊಂಡು ಹೋಗ್ತಾರೆ ಅಂತ ಇಷ್ಟು ಚಾಲೆಂಜಿಂಗ್ ಆಗಿ ನಾನು ಯಾವ ಸಿನಿಮಾನು ಇಲ್ಲಿವರೆಗೆ ನನ್ನ ಕರಿಯರಲ್ಲಿ ಹೇಳಿರಲಿಲ್ಲ. ಸೊ ಅದು ಹೇಳ್ತಾ ಇದ್ದೀನಿ ಅಂದರೆ ನನ್ನಲ್ಲಿ ಪ್ರಾಮಾಣಿಕತೆ ಇದೆ. ಆ ಸೆನ್ಸ್ ಆದರೆ ಡೆಫಿನೆಟ್ಲಿ ಜನ ಅದನ್ನು ಗಮನಿಸ್ತಾರೆ, ತೊಗೊಂಡು ಹೋಗ್ತಾರೆ ಅಷ್ಟೇ. ಓಕೆ ಸರ್, ಇತ್ತೀಚೆಗೆ ಅಪ್ಪು ಸರ್ಗೆ 50 ವರ್ಷ ಆಯಿತು. ಎಲ್ಲರೂ ಕೂಡ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡಿದ್ರು. ಸೊ ಅವ್ರ ಬಗ್ಗೆ ನೆನ್ಪು ಮಾಡ್ಕೊಳ್ಳೋದಾದ್ರೆ ಈ ಸಂದರ್ಭದಲ್ಲಿ? ಈಸ್ ಅಫ್ಕೋರ್ಸ್ ಎ ಸ್ವೀಟ್ ಹಾರ್ಟ್. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದು ಬ್ಯೂಟಿಫುಲ್ ಮೆಮೊರಿ ಇದೆ ಅಪ್ಪು ಸರ್ ಜೊತೆಗೆ. ನನಗೂ ಸಾಕಷ್ಟು ಸಲ ಫೋನಲ್ಲಿ ಮಾತಾಡಿದ್ದು, ನಾವು ಮೀಟ್ ಆಗಿದ್ದು, ಪ್ರತಿಯೊಂದು ಕ್ಷಣ ಸಂಭ್ರಮಿಸ್ತೀವಿ. ಆ್ಯಂಡ್ ಅಗೇನ್ ಆ ವ್ಯಕ್ತಿಯಿಂದ ನಾವು ಕಲಿಬೇಕಾಗಿರೋದು ಸಿಂಪ್ಲಿಸಿಟಿ, ಎಲ್ಲರ ಜೊತೆ ಸರಿಸಮಾನವಾಗಿ ನಡ್ಕೊಳ್ಳೋವಂಥ ಒಂದು ವ್ಯಕ್ತಿತ್ವ. ಕೆಲವೊಂದು ಛಾಪ್ ಮೂಡಿಸ್ಬಿಟ್ಟು ಹೋಗ್ತಾರೆ ಜನ. ಸೊ ಅವರಿಂದ ಒಳ್ಳೆತನದ ಏನೇನಿತ್ತು ಅದನ್ನು ನಾವು ಕಲ್ತ್ಕೊಂಡು ಅದನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ. ಹೇಗೆ ನೆನಪಿಸ್ಕೋಬೇಕು ಅಂತಂದರೆ ಅದೇ ಒಳ್ಳೆತನನ ನಾವು ಪಾಲನೆ ಮಾಡಬೇಕು. ಒಬ್ಬರಿಂದ ಕಲಿತು ಏನಾದರೂ ಅವರಲ್ಲಿ ಮಾರಲ್ ವ್ಯಾಲ್ಯೂಸ್ ಇತ್ತು, ಹ್ಯೂಮನ್ ವ್ಯಾಲ್ಯೂಸ್ ಇತ್ತು ಅಂದರೆ ಅವ್ರನ್ನ ನಾವು ಜೀವಂತವಾಗಿ ಇಡಬೇಕು. ಪ್ರತಿದಿನ ನೆನಪಿನಲ್ಲಿ ಇಟ್ಕೊಳ್ಳೋ ಥರ ಅವ್ರನ್ನ ನಾವು ಆ ಹೆಸರನ್ನ ತೊಗೊಳ್ಬೇಕು, ಕ್ಯಾರಿ ಮಾಡಬೇಕಂದ್ರೆ ಅವ್ರಿಗೆ ನಡ್ಕೊಂಡಂಥ ಸಿದ್ಧಾಂತ, ವ್ಯಕ್ತಿತ್ವನ ನಾವು ಕ್ಯಾರಿ ಮಾಡಬೇಕು. ಸೊ ದ್ಯಾಟ್ ಈಸ್ ದಿ ಮೆಮೊರಿ. ಇವತ್ತು ನನ್ನಲ್ಲಿ ಏನಾದರೂ ಒಂಚೂರು ಬದಲಾವಣೆ ಆಗಿರ್ಬೋದು, ಹೇಳಕ್ಕೆ ಬರಲ್ಲ, ಬಿಕಾಸ್ ಆಫ್ ಅಪ್ಪು ಸರ್. ಸೊ ನೆನಪಿಸ್ಕೊಳ್ತೀವಿ ಅಂದರೆ ಅದೇ ಆ ವ್ಯಾಲ್ಯೂಸ್ನ ಕ್ಯಾರಿ ಮಾಡಿದಾಗ. ಯಾರು ನೆನಪಿದೆ ಸರ್ ಅವ್ರ ಜೊತೆ? ಅವ್ರೊಂದು ಯಾವತ್ತೂ ನೆನಪಲ್ಲೇ, ಪ್ರತಿ ಕ್ಷಣ ನೆನಪಿರುತ್ತೆ. ಒಂದು ಕೊಡುಗು ಅನ್ನೋದಿದೆ. ಅವರು ನನ್ನ ಮಗಳನ್ನ ನೋಡಬೇಕು ಅನ್ನೋದು ಬಹಳ ಆಸೆ ಇತ್ತು ಅವರಿಗೆ. ನಾನು ಸ್ಟೇಟಸ್ ಹಾಕಿದಾಗೆಲ್ಲ, ಈಗಲೂ ಮೆಸೇಜಸ್ ಇದೆ ನನ್ನ ಮೊಬೈಲ್ನಲ್ಲಿ, ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟೇಟಸ್ ಹಾಕಿದಾಗೆಲ್ಲ ಅವರು ಹಾರ್ಟ್ ಮೆಸೇಜ್ ಕಳಿಸೋದು, ಬ್ಯೂಟಿಫುಲ್ ಅಂತ ಕಳಿಸೋದು, ಅಜಯ್ ವಾಯ್ಸ್ ಮೆಸೇಜ್, ಚೆರಿನ ಕರ್ಕೊಂಬನ್ನಿ ಅಂತ ಹೇಳಿದ್ದು. ನಾನು ಕರ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಅವರು ಔಟ್ಡೋರ್ ಇದ್ರು. ಯಾವಾಗ ಒಂದ್ಸಲ ಫೋನ್ ಮಾಡಿ ಅಜಯ್ ಬಂದ್ಬಿಡಿ ಮನೆಗೆ ಅಂದರು. ನಾನು ಔಟ್ಡೋರ್ ಶೂಟಿಂಗಲ್ಲಿದ್ದೆ. ಸೊ ಈ ಥರ ಮಿಸ್ ಆಯಿತು. ಅದೊಂದು ಬಹಳ ಕೊರಗಿದೆ. ಎಸ್ ಸರ್, ಈ ಸಿನಿಮಾ ಗೆಲ್ಲಬೇಕು, ಗೆಲ್ಲುತ್ತೆ ಅನ್ನೋ ಹೋಪ್ 100 ಅಲ್ಲ 200% ನನಗಂತೂ ಇದೆ. ಯಾಕಂತ ಹೇಳಿದ್ರೆ ನೀವಾಗಲೇ ಹೇಳ್ದಂಗೆ ನಿಮ್ಮ ಪ್ರಾಮಾಣಿಕತೆಯಲ್ಲಿ ನಮ್ಗೆ ಉತ್ತರ ಸಿಗ್ತಾ ಇದೆ. ಸೊ ಜನ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಗೆಲ್ಲಿಸ್ತಾರೆ ಅನ್ನೋ ಒಂದು ಹೋಪ್ ಖಂಡಿತವಾಗಿ ನಮಗಿದೆ. ಸೊ ನಾವು ಕೂಡ ಹೆಣ್ಮಕ್ಳು ಇದಕ್ಕೆ ಬೆಂಬಲವಾಗಿ ನಿಲ್ಲಬೇಕು. ಜರ್ನಲಿಸ್ಟ್ ಅನ್ನೋದು ಸೈಡಿಗೆ ಇಟ್ಟು ನಾವು ಹೆಣ್ಮಕ್ಳು ಎಲ್ಲರೂ ಕೂಡ ಈ ಮಾತು ಇದು ಹೇಗೆ ತಲುಪಿಸ್ಬೇಕಂದ್ರೆ ಹೆಣ್ಮಕ್ಳು ನನ್ನ ಜೊತೆ ನಿಂತ್ಕೊಂಡ್ರೆ
ಪ್ರಚಾರಕ್ಕೆ ಡೆಫಿನೆಟ್ಲಿ ಇದು ಗೆಲ್ಲುತ್ತೆ. ಎಸ್ ಸರ್, 100% ನಿಲ್ತೀವಿ ಸರ್. ನೀವು ನಿಮ್ಮ ಕಡೆಯಿಂದ ಫೈನಲಿ ಡೇಟ್ ಅನೌನ್ಸ್ ಮಾಡ್ತೀರಾ ಅತಿ ಶೀಘ್ರದಲ್ಲಿ, ಆದ್ರೂ ಕೂಡ ಬರ್ತಾ ಇದೀವಿ ಏಪ್ರಿಲ್ ತಿಂಗಳಲ್ಲಿ ಅಂತ ನಿಮ್ಮ ಕಡೆಯಿಂದ ಆಸ್ ಆಫ್ ನೌ ಏಪ್ರಿಲ್ 18th ಅಂತಾನೆ ಅನ್ಕೋಬಹುದು. ಬಟ್ ಅದೇ ಬಿಸ್ನೆಸ್ ವೈಸ್ ಎಲ್ಲ ಡಿಸ್ಟ್ರಿಬ್ಯೂಟರ್ ಓಕೆ ಅಂತಂದ್ರೆ ಏಪ್ರಿಲ್ 18th ಇಸ್ ದಿ ಡೇಟ್. ಸೊ ಯುದ್ಧಕಾಂಡ ಒಂದು ಯುದ್ಧ ಸಾರೋದಕ್ಕೆ, ಕೆಟ್ಟತನ ವಿರುದ್ಧ ಯುದ್ಧ ಸಾರೋದಕ್ಕೆ ಯುದ್ಧಕಾಂಡ ಏಪ್ರಿಲ್ ತಿಂಗಳಲ್ಲಿ ಬರ್ತಾ ಇದೆ. ಬಂದು ಆಶೀರ್ವಾದ ಮಾಡಿ ಈ ರೆವಲ್ಯೂಷನ್ನ ಎಲ್ಲ ಕಡೆ ಕ್ಯಾರಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಹಬ್ಬ ಆದ ಬಳಿಕ, ಯುಗಾದಿಯ ಬಳಿಕ ಯುದ್ಧಕಾಂಡವನ್ನು ನೋಡಿ ನಾವು ಸಂಭ್ರಮಿಸ್ತೀವಿ. ನಾವೆಲ್ಲರೂ ಕೂಡ ಶಕ್ತಿ ದೇವತೆಗಳ ಥರ ಆಗ್ಬಿಡ್ತೀವಿ ಹೆಣ್ಮಕ್ಳು. ಥ್ಯಾಂಕ್ ಯು ಸೋ ಮಚ್. ನಿಮಗೆ ಆಲ್ ದಿ ಬೆಸ್ಟ್. ಒಂದು ಸೂಪರ್ ಡೂಪರ್ ಆಗಿ ಯುದ್ಧಕಾಂಡ ಗೆಲ್ಲುತ್ತೆ ಅನ್ನೋ ಹೋಪ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.